ಗಿಯ 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 ಗಿಯ. ಈಗ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರ ಕಿರು ಪರಿಚಯ ಮಾಡಿಕೊಡುತ್ತೇವೆ. ಸಭಿಕರೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕೆಂದು ವಿನಂತಿ. ಹಾಗೆಯೇ ಎಲ್ಲ ಮಹಿಳೆಯರು ಮತ್ತು ಪುರುಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸೀನರಾಗಬೇಕೆಂದು ವಿನಂತಿ. ವೃತ್ತಿಯಲ್ಲಿ ಶಿಕ್ಷಕರಾಗಿ ಪ್ರವೃತ್ತಿಯಲ್ಲಿ ಜಾನಪದ ಕಲಾವಿದರಾದ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರು 1985 ಜೂನ್ 1ನೇ ತಾರೀಕಿನಂದು ಕೊಪ್ಪಳ ಜಿಲ್ಲೆಯ ಬಿನ್ನಾಳ ಗ್ರಾಮದಲ್ಲಿ ಜನಿಸಿದರು. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ 2022ರಲ್ಲಿ ಜಾನಪದ ಸಾಹಿತ್ಯದಲ್ಲಿ ಹಾಸ್ಯದ ನೆಲೆಗಳು ಎನ್ನುವ ಸಂಶೋಧನಾ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಸದ್ಯದಲ್ಲಿ ಕುಷ್ಟಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜನಪದ ಸಾಹಿತ್ಯದ ಬಗೆಗಿನ ಉಪನ್ಯಾಸ, ಹಾಸ್ಯ ಭಾಷಣ ಮತ್ತು ಜಾನಪದ ಹಾಡುಗಾರಿಕೆಯ ಮೂಲಕ ಜನರನ್ನು ರಂಜಿಸುವ ಇವರು ಹಂಪಿ ಉತ್ಸವ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಜನಪದ ಸಮ್ಮೇಳನ ಹೀಗೆ ರಾಜ್ಯಾದ್ಯಂತ ಸುಮಾರು 3,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ರಾಜ್ಯ, ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭಗಳಲ್ಲಿ ಜಾನಪದ ಕಂಪನ್ನು ಹರಡುವ ಮೂಲಕ ಜಾನಪದ ಮೋಡಿಗಾರ, ಜಾನಪದ ಕೋಗಿಲೆ ಎಂದು ಹೆಸರು ಪಡೆದಿರುತ್ತಾರೆ. ಜನಪದ ಸಂಸ್ಕೃತಿಯ ರಾಯಭಾರಿಯಂತೆ ಕೆಲಸ ಮಾಡುತ್ತಿರುವ ಇವರು ಉತ್ತಮ ಬರಹಗಾರರೂ ಹೌದು. ಜನಪದರು ಕಂಡಂತೆ ಗಾಂಧೀಜಿ, ಜಾನಪದದಲ್ಲಿ ಸ್ವಾತಂತ್ರ್ಯದ ಕಿಚ್ಚು, ಕೋಲಾಟದ ಹಾಡುಗಳಲ್ಲಿ ಹಾಸ್ಯ ಹೀಗೆ ಇವರ ಇನ್ನೂ ಅನೇಕ ಲೇಖನಗಳು ಹಲವಾರು ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುತ್ತವೆ. ಶಿಕ್ಷಣ ಮತ್ತು ಜಾನಪದ ಕಲೆಗೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಸುಮಾರು 50ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಮತ್ತು ಪುರಸ್ಕಾರಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ. ಅವುಗಳಲ್ಲಿ ಪ್ರಮುಖವಾದವು ಕರ್ನಾಟಕ ಕಲಾರತ್ನ ಪ್ರಶಸ್ತಿ, ಸಿರಿಗನ್ನಡ ರಾಜ್ಯ ಪ್ರಶಸ್ತಿ, ಬೀಚಿ ಪುರಸ್ಕಾರ, ಜಾನಪದ ಶಿವಶಕ್ತಿ ಪುರಸ್ಕಾರ, ಮಾತೃಭೂಮಿ ರಾಜ್ಯ ಪ್ರಶಸ್ತಿ ಮುಂತಾದವುಗಳು. ಗ್ರಾಮೀಣ ಜಾನಪದ ಸಂಸ್ಕೃತಿಯ ಮಧ್ಯದಲ್ಲಿ ಬೆಳೆದ ವೃತ್ತಿ ಬದುಕಿನ ಜೊತೆಗೆ ಜಾನಪದ ಸೇವೆಯನ್ನು ಮೈಗೂಡಿಸಿಕೊಂಡಿರುವ ಇವರು ಜಾನಪದ ಜಾಗೃತಿ ಎನ್ನುವ ತಂಡವನ್ನು ರಚಿಸಿ ಜಾನಪದ ಕಲೆ ಹಾಡುಗಳನ್ನು ಉಳಿಸಲು ಅಭಿಯಾನ ಪ್ರಾರಂಭಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಜಾಗೃತಿ ಕಲಾ ತಂಡದಿಂದ ಶಿಕ್ಷಣ ಇಲಾಖೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಆಶ್ರಯದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಲು ಶ್ರಮಿಸುತ್ತಿದ್ದಾರೆ. ಜನಪದವನ್ನೇ ಜೀವನವನ್ನಾಗಿಸಿಕೊಂಡ ಇವರು ಜಾನಪದ ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿ ಅಡಗಿರುವ ಮಾನವೀಯ ಮೌಲ್ಯ ಹಾಗೂ ಹಾಸ್ಯವನ್ನು ತಮ್ಮ ಉಪನ್ಯಾಸಗಳ ಮೂಲಕ, ಬರವಣಿಗೆಗಳ ಮೂಲಕ ಹಾಗೂ ವಿಶೇಷವಾಗಿ ಹಾಡುಗಳ ಮೂಲಕ ಯುವ ಸಮಾಜಕ್ಕೆ ಪರಿಚಯಿಸುವುದರ ಜೊತೆಗೆ ಜಾನಪದ ಕಂಪನ್ನು ಎಲ್ಲ ಕಡೆಗೆ ಹರಡಿ ಅದನ್ನು ಉಳಿಸಿ ಬೆಳೆಸುವ ಗುರಿಯನ್ನು ಹೊಂದಿರುತ್ತಾರೆ ಎಂದು ತಿಳಿಸುತ್ತಾ ಇವರ ಒಂದು ಕಿರಿ ಪರಿಚಯವನ್ನು ಮುಕ್ತಾಯ ಮಾಡುತ್ತೇವೆ. ಈಗ ಜಾನಪದ ಜ್ಞಾನಪದ ಈ ಕುರಿತಾಗಿ ಉಪನ್ಯಾಸ ನೀಡಬೇಕೆಂದು ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಹಲೋ 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 ಸಭಿಕರೇ, ಎಲ್ರಿಗೂ ನಮಸ್ಕಾರ. ಹೌದಪ್ಪ. ಚಾಲುಕ್ಯ ಕೂಟ ಮಸ್ಕತ್ ಬಹಳ ಅಕ್ಕರೆ ಅಭಿಮಾನದಿಂದ ಬಹುದೂರದ ಕನ್ನಡದ ನೆಲ ಕೊಪ್ಪಳದಿಂದ ನನ್ನನ್ನು ಬರಮಾಡಿಕೊಂಡಿದ್ದೀರಿ. ನನ್ನೊಟ್ಟಿಗೆ ಹಿರಿಯರು, ಈ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿರುವ ವರಕವಿ ದ.ರಾ. ಬೇಂದ್ರೆ ಅವರ ಮಾನಸ ಪುತ್ರರೇ ಎಂದು ಬಿಂಬಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಕುಲಕರ್ಣಿ ಅವರ ಜೊತೆಯಾಗಿ ಬಂದಿರುವ ಸಂಭ್ರಮವು ಇಮ್ಮಡಿಯಾಗಿದೆ. ಕನ್ನಡ ನೆಲದ ಗಟ್ಟಿ ಕಾಳುಗಳು ಮಸ್ಕತ್ತಲ್ಲಿ ಬೇರೂರಿ
ಹೆಮ್ಮರವಾಗಿ ಬೆಳೀತಾ ಇರೋದು ಒಬ್ಬ ಕನ್ನಡಿಗನಿಗೆ ಅತೀವ ಸಂತಸ ತಂದಿದೆ, ಬಹಳ ಹೆಮ್ಮೆ ಅನಿಸಿದೆ ಬಂಧುಗಳೇ. ಇಂಥ ನೆಲದೊಳಗೆ ನಿಂತ್ಕೊಂಡು ನನಗನ್ಸುತ್ತಾ ಇದೆ, ಬಹುಶಃ ನಾನು ಮಸ್ಕತ್ತಲ್ಲಿಲ್ಲ, ಎಲ್ಲೋ ಹುಬ್ಬಳ್ಳಿ ಧಾರವಾಡದ ಅಕ್ಕಪಕ್ಕ, ಕೊಪ್ಪಳದ ಅಕ್ಕಪಕ್ಕದ ಯಾವುದೊಂದು ಹಳ್ಳಿಯಲ್ಲಿ ಇದ್ದೀನಿ ಅಂತಕ್ಕಂಥ ಭಾವ ನಮ್ಮನ್ನು ಕಾಡ್ತಾ ಇದೆ. ಆತ್ಮೀಯರೇ, ನಿಮ್ಮೊಟ್ಟಿಗೆ ಒಂದಿಷ್ಟು ಜನಪದವನ್ನು ಹಂಚಿಕೊಳ್ಳುವ ಒಂದು ತವಕದಿಂದ ನಾನು ಜಾನಪದದ ಬುತ್ತಿಯನ್ನು ಹೊತ್ತು ತಂದಿದ್ದೇನೆ. ಬಹುಶಃ ಈ ಜನಪದದ ಬುತ್ತಿ ಇದೆಯಲ್ಲ, ಅದು ನಮಗಾಗಿ ಹಿರಿಯರು ಕಟ್ಟಿಕೊಟ್ಟಿರುವ ಒಂದು ಅಮೂಲ್ಯವಾದ ಆಸ್ತಿ. ತಾಯಿ ಕಟ್ಟಿದ ಬುತ್ತಿ ತರತರದ ಯಾಲಕ್ಕಿ, ತಾಯಿ ಕಟ್ಟಿದ ಬುತ್ತಿ ತರತರದ ಯಾಲಕ್ಕಿ, ಜರತಾರೆ ನನ್ನ ಹಡದವ್ವ, ಜರತಾರೆ ನನ್ನ ಹಡದವ್ವ, ಜರತಾರೆ ನನ್ನ ಹಡದವ್ವ, ಕಟ್ಟಿದ ಬುತ್ತುಂಡಿ ಬಿಚ್ಚುಂಡೆ ನಾನು ಭೀಮಾ ತೀರದ ಮ್ಯಾಲೆ, ಬಿಚ್ಚುಂಡೆ ನಾನು ಭೀಮಾ ತೀರದ ಮ್ಯಾಲ. ಹಾಗಾಗಿ ಜನಪದದ ಬುತ್ತಿಯನ್ನ ಹೊತ್ಕೊಂಡು ಬಂದಿದ್ದೀನಿ, ಅದನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ತವಕ. ಬಂಧುಗಳೇ, ಬಹುಶಃ ಇವತ್ತಿನ ಸಮಯ ಮತ್ತೆ ಸಿಗಲಾರದು. ಅಲ್ಲಿ ನಿಂತಿರುವ ನನ್ನೆಲ್ಲ ಕನ್ನಡಿಗರಿಗೆ ದಯವಿಟ್ಟು ಒಂದಿಷ್ಟು ಕೂತ್ಕೊಂಡು ನನ್ನ ಕಾರ್ಯಕ್ರಮವನ್ನು ಆಲಿಸ್ಬೇಕಂತ ವಿನಂತಿಯನ್ನು ಮಾಡ್ತಾ, ಎಲ್ಲರೂ ಬನ್ನಿ, ಬರ್ರಿ ಬರ್ರಿ ನಮ್ಮ ಸಂಗಡ ಅಂತ ಹೇಳ್ತಾ, ಜನಪದ ಇದು ಜ್ಞಾನಪದ. ಆತ್ಮೀಯರೇ, ಚಾಲುಕ್ಯ ಕೂಟದ ಈ ಪ್ರೀತಿಗೆ ಈ ಪದವನ್ನ, ಈ ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ತುಂಬಾ ಹರ್ಷ ಅನಿಸ್ತಾ ಇದೆ. ಬಹುಶಃ ಜಾನಪದ ಸಾಹಿತ್ಯ, ಜನಪದ ಕಲೆ, ಜನಪದ ಸೊಗಡು ಕನ್ನಡಿಗರ ಕನ್ನಡ ಸಾಹಿತ್ಯದ ಅಸ್ಮಿತೆಯೂ ಹೌದು. BM ಶ್ರೀ ಒಂದ್ ಕಡೆಗೆ ಹೇಳ್ತಾರೆ, ಗರತಿಯ ಹಾಡು ಎನ್ನುವ 1932 ಪುಸ್ತಕದಲ್ಲಿ ಅವರು ಮುನ್ನಡಿಯನ್ನು ಬರಿತಾ ಹೇಳ್ತಾರೆ, ಜಾನಪದ ನಾಡಿನ ಬಹುದೊಡ್ಡ ಸಂಸ್ಕೃತಿಯೂ ಹೌದು, ಅದು ಕನ್ನಡದ ಅಸ್ಮಿತೆಯೂ ಹೌದು. ಜನವಾಣಿ ಬೇರು ಆದರೆ ಕವಿವಾಣಿ ಹೂವು ಅಂತಕ್ಕಂಥ ಮಾತನ್ನ BM ಶ್ರೀ ಅವರು ಹೇಳ್ತಾರೆ. ಹಾಗಾದ್ರೆ ಈ ಕನ್ನಡದ ಜನಪದ ಎಂಥ ಅದ್ಭುತವಾದ ಸಾಮರ್ಥ್ಯ, ಶಕ್ತಿಯನ್ನು ಹೊಂದಿದೆ ಅನ್ನೋದಕ್ಕೆ ಅಕ್ಷರ ಬಾರದೇ ಇರುವ ಜನಪದರು ಕಟ್ಟಿ ಹಾಡಿದ ಅನೇಕ ಪದಗಳೇ ಸಾಕ್ಷಿ. ಕಲ್ಲು ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ, ಕಲ್ಲು ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಯಾ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ತಾಯಿ ರೊಕ್ಕ ಕೊಟ್ಟಿಲ್ಲ, ರುಜನ ಕೊಟ್ಟಿಲ್ಲ, ಬೆಳ್ಳಿ ಕೊಟ್ಟಿಲ್ಲ, ಬಂಗಾರ ಕೊಟ್ಟಿಲ್ಲ, ಆದ್ರೆ ಬೀಸಾಕ ಕಲ್ಲು ಕೊಟ್ಟ ತಾಯಿಗೆ ಎಲ್ಲಾ ಭಾಗ್ಯ ಬರಲಿ ಅಂತಕ್ಕಂಥ ಹಾರೈಸಿ ಹಾಡುವ ಧನ್ಯತೆ ಭಾವ ಇದೆಯಲ್ಲ, ಅದು ಜನಪದರಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ. ಎಷ್ಟು ಅದ್ಭುತವಾಗಿ ಹಾಡ್ತಾಳೆ, ಏನು ಕೊಟ್ಟಿಲ್ಲ, ಕಲ್ಲು ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ ಅಂತ ಹಾಡ್ತಾಳೆ. ಕಾಲ ಬದಲಾಗಿದೆ, ಇವತ್ತಿನ ತಾಯಂದ್ರ ಹಾಡ್ತಾ ಇದ್ದಾರೆ, ಮಿಕ್ಸಿ ಗ್ರೈಂಡರ್ ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ, ಮಿಕ್ಸಿ ಗ್ರೈಂಡರ್ ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ, ಇನೋವೋ ಕಾರ್ನ್ಯಾಗ ಮಗ ಬರಲಿ, ಹಡಿದವ್ವ ಮನೆಗೆ ಕಂಪ್ಯೂಟರ್ ಕಲಿತ ಸೊಸೆ ಬರಲಿ ಅನ್ನೋ ಮಟ್ಟಿಗೆ ನಮ್ಮ ಪದಗಳು ಬದಲಾಗ್ತಾ ಇದೆ ಬಂಧುಗಳೇ. ಅವತ್ತಿನ ಎಷ್ಟು ಚಂದಿತ್ತು ಅವತ್ತಿನ ಜನಪದ ಸಾಹಿತ್ಯ, ಜನಪದ ಸೊಗಡು ಹೇಳ್ತಾರೆ. ಯಾವ ಶಾಲೆ ಕಟ್ಟಿಯನ್ನು ಹತ್ತಲಿಲ್ಲ, ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲ, MA ಮಾಡಲಿಲ್ಲ, ಡಿಗ್ರಿ ಮಾಡಲಿಲ್ಲ, PhD ಪದವಿ ಪಡಲಿಲ್ಲ, ಆದರೆ ಅನುಭವವನ್ನ ಭಾಳ ಚೆನ್ನಾಗಿ ಕಟ್ಟಿ ಹಾಡಿದರು ಜನಪದರು, ಕೂತಲ್ಲೇ ಹಾಡಿದರು. ತಾಯಿ ಮಕ್ಕಳನ್ನ ರಮಿಸ್ಬೇಕಾದಾಗ ಹಾಡ್ತಕ್ಕಂಥ ಪದಗಳು ಲಾಲಿ ಪದಗಳಾದವು. ಲಾಲಿ ಪದಗಳನ್ನ ಹಾಡ್ತಾ ತಾಯಿ ಒಂದು ಅರಿವನ್ನ ಕೊಡ್ತಾಳೆ ಮಕ್ಕಳಿಗೆ, ಒಂದು ಜ್ಞಾನವನ್ನ ಕೊಡ್ತಾಳೆ, ಒಂದು ತಿಳುವಳಿಕೆಯನ್ನ ಕೊಡ್ತಾಳೆ. ಜ್ಞಾನಪದ ಜಾನಪದ ಜ್ಞಾನಪದವಾಗಿ ಬದಲಾಗ್ತಾ ಹೋಗುತ್ತೆ ಬಂಧುಗಳೇ. ತಾಯಿ ಹಾಡ್ತಾ ಇದ್ಲು, ಕತೆ ಹೇಳ್ತಾ, ಒಗಟು ಹೇಳ್ತಾ, ಹಾಡು ಹೇಳ್ತಾ ಮಕ್ಕಳನ್ನ ಬೆಳೆಸ್ತಾ ಇದ್ಲು. ಹೇಗೆ ಹೊರಗಡೆ ಕೂಡಿಸ್ಕೊಂಡು ತಾಯಿ ಹೇಳ್ತಾಳ, ಚಂದಪ್ ಚಂದಪ್ ಚೆಲ್ಲುವ ಚುಂಗ ಬಿಟ್ಕೊಂಡ್ ಬರುವ, ಚಂದಪ್ ಚಂದಪ್ ಚೆಲ್ಲುವ ಚುಂಗ ಬಿಟ್ಕೊಂಡ್ ಬರುವ, ಎಂಟೆತ್ತಿನ ಬಂಡಿ ಬಂಡಿ ಮ್ಯಾಲೆ ನವಿಲು, ನವಿಲಗೆರಿ ನೋಡೋ ನವಿಲ ಪುಚ್ಚ ನೋಡೋ, ಚಿಗರಿ ಚಿಗರಿ ಚಿಕ್ಕಪ್ಪ ಅಂಬ್ರಿಕಾಳ ಮುಕ್ಕಪ್ಪ, ಪಾಟಿ ಮ್ಯಾಲೆ ಪಾಟಿ ನಮ್ಮ ಸಾಲಿ ಸೂಟಿ.
ಎಲ್ರು ಒಂದ್ಸಲ ಹೇಳ್ಬೋದ ನೀವು? ಹೇ ಪಾಟಿ ಮ್ಯಾಲೆ ಪಾಟಿ, ಗಿಡ್ಡಪ್ಪ ಸೇರಿ ಕರ್ಕಿ ಹೊಲ ಮಾಡಿ, ಓಡಿ ಹೋಗ ಗಿಡ್ಡವ್ವ ಹಿಡ್ಕಂಬಾರ ಗಿಡ್ಡಪ್ಪ, ಚಿಗರಿ ಚಿಕ್ಕಪ್ಪ ಅಂಬ್ರಿ ಕಾಳ ಮುಕ್ಕಪ್ಪ, ಕಾಗಿ ಕವ್ವ ಕಾಗಿ ಕವ್ವ, ಯಾರು ಬಂದಾರವ್ವ ಮಾಮ ಬಂದಾನವ್ವ, ಏನು ತಂದಾನವ್ವ ಹಂಡೇದಂತ ಅವ್ರವ್ವ ಇಷ್ಟಾಗಲ್ಲ ಕೈ ಮಾಡಿದ್ರಾಗ ಹುಡುಗ ಸತ್ನೆಪಿ ಹಾಡು ನೋಡೋದ ಬೇಡ, ಇದನ್ನ ಕೇಳೋದು ಬೇಡ. ಹುಡುಗ ಗೊರ್ರ. ಇವತ್ತಿನ ಮಕ್ಕಳಿಗೆ ಈ ಹಂಡೆ ಅಂತ ಗೊತ್ತಾ ಇಲ್ಲ, ಅವ್ರಿಗೆ ತಾಮ್ರದ ಹಂಡೆನ ಗೊತ್ತಿಲ್ಲ, ಅವ್ರಿಗೆ ಪ್ಲಾಸ್ಟಿಕ್ 20 ಲೀಟರ್ ಕ್ಯಾನ್ ಅಷ್ಟ ಗೊತ್ತು ಬಂಧುಗಳೇ. ತಾಯಿ ಹಾಡ್ತಾ ಇದ್ಲು, ಮಗು ಅಳ್ತಾ ಇತ್ತು, ಮತ್ತೊಂದು ಪದ ಹಾಡ್ತಿದ್ಲು, ಎಷ್ಟ್ ಚಂದ. ತೊಟ್ಟಿಲದೊಳಗೊಂದು ತೊಳೆದ ಮುತ್ತನು ಕಂಡೆ, ತೊಟ್ಟಿಲದೊಳಗೊಂದು ತೊಳೆದ ಮುತ್ತನು ಕಂಡೆ, ಹೊಟ್ಟೆ ಮೇಲಾಗಿ ಮಲಗೋನೆ, ಹೊಟ್ಟೆ ಮೇಲಾಗಿ ಮಲಗೋನೆ ಕಂದಯ್ಯ, ಮುತ್ತಿನ ದೃಷ್ಟಿ ತಗದೇನಾ, ಮುತ್ತಿನ ದೃಷ್ಟಿ ತಗದೇನಾ. ಮಗೊಳ್ತಾ ಇತ್ತು, ತಾಯಿ ಮತ್ತೊಂದು ಪದ ಹಾಡ್ತಿದ್ಲು, ಬಾಳ ಚಂದ. ಆನೆ ಬಂತಂದ ಆನಿ, ಯಾವೂರಾನಿ, ಬಿಜಾಪುರದ ಆನಿ, ಇಲ್ಲಿಗೆ ಯಾಕ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು, ಅದ ದುಡ್ಡ ಕೊಟ್ಟು ಸೇರ್ಕೊಬ್ರಿ ತಂದು ಲಟ ಮುರಿದು ಹುಡ್ರ ಕೈಯ ಕೊಟ್ಟು. ಬಾಳ ಚಂದ ಪದ್ಯ ಹಾಡ್ತಿದ್ಲು, ಮಗೊಳ್ತಾ ಇತ್ತು, ತಾಯಿ ಬಿಡ್ತಿರ್ಲಿಲ್ಲ, ಮತ್ತೊಂದು ಪದ ಹಾಡ್ತಿದ್ಲು, ಎಷ್ಟ್ ಚಂದ. ಅಳಬ್ಯಾಡೋ ನನಕಂದ, ನನ್ನ ಹಾಲ ಮಾರಿ ಬರ್ತೀನಿ, ಹಾಲ ಮಾರಿ ಬರ್ತೀನಿ, ನಿನಗ ಹಾಲಿನ ಗಡಗ ತರ್ತೀನಿ, ಮೊಸರ ಮಾರಿ ಬರ್ತೀನಿ, ನಿನಗ ಹಸುರಂಗಿ ತರ್ತೀನಿ, ಬೆಣ್ಣೆ ಮಾರಿ ಬರ್ತೀನಿ, ನಿನಗ ಉಣ್ಣಿ ಅಂಗಿ ತರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಡಾಬೋ ತರ್ತೀನಿ. ಅಳಬ್ಯಾಡೋ ನನಕಂದ, ನನ್ನ ಹಾಲ ಮಾರಿ ಬರ್ತೀನಿ, ಮೊಸರ ಮಾರಿ ಬರ್ತೀನಿ, ಬೆಣ್ಣೆ ಮಾರಿ ಬರ್ತೀನಿ, ಉಣ್ಣಿ ಅಂಗಿ ತರ್ತೀನಿ. ಮಗೊಳ್ತಾ ಇತ್ತು, ತಾಯಿ ಮತ್ತೊಂದು ಪದ ಹಾಡ್ತಾ ಇದ್ಲು, ಆದ್ರೂ ಕೂಡ ಮಗು ಅಳ್ತಾ ಇತ್ತು. ತಾಯಿ ಪದ ಹಾಡ್ತಾ ಮಕ್ಕಳನ್ನ ರಮಿಸ್ತಾ ಇದ್ಲು, ಎಷ್ಟ್ ಚಂದ ಹೇಳ್ತಿದ್ಲು, ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತಾ ಇದ್ಲು ತಾಯಿ ಹಾಡ್ತಾ ಜನಪದದ ಮೂಲಕ. ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳತನ ಮಾಡಿದರೆ ಏನಕ್ಕಂದ, ಸಲ್ಲಾದ ಮಾತು ಬರ್ತಾವ. ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ 4 ಮಂದಿ ಬಾಯಾಗ ಇರಬೇಕ. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗೋ, ಮಾತಿನಲ್ಲಿ ಚೂಡ ಮಣಿಯಾಗೋ, ನನ್ನ ಕಂದ ಜ್ಯೋತಿಯೇ ಆಗೋ ಜಗಕ್ಕೆಲ್ಲ, ಜ್ಯೋತಿಯೇ ಆಗೋ ಜಗಕ್ಕೆಲ್ಲ. ಹಿರಿಯರಿಗೆ ಹಿರಿಯನ್ನು ಕಿರಿಯರಿಗೆ ಕಿರಿಯನ್ನು ನೆರೆಗಡ್ಡದ ಮುದುಕರು ಕಂಡರೆ ತಲವಾಗಿ ನಡೆಯು ನನ್ನ ಕಂದ ಅಂತಕ್ಕಂತ ಹೇಳಿಕೊಟ್ಟಾಕಿ ನಮ್ಮವ್ವ ಜನಪದ ತಾಯಿ. ಆಕೆ ಎಲ್ಲಿ ಓದ್ಲಿಲ್ಲ ಬರಲಿಲ್ಲ, ಅದಕ್ಕೆ ಹೇಳ್ತಾರೆ ಆಕೆ ಕುತ್ಕೊಂಡಲೇ ಕಾವ್ಯ ಕಟ್ಟಿ ಹಾಡಿದ್ಲು. ಈ ಕಾವ್ಯ ಎಂತ ವಿವೇಕವನ್ನ ಬಿತ್ತು ಅಂದ್ರೆ ನಮ್ಮಲ್ಲಿ ಅಜ್ಞಾನವನ್ನ ಅಳಿಸ್ತು, ನಮ್ಮಲ್ಲಿ ಜ್ಞಾನವನ್ನ ಕೊಡ್ತು, ಮೌಢ್ಯವನ್ನ ಅಳಿಸೋದರ ಮೂಲಕ ಸಮಾಜದಲ್ಲಿ ಸುಭಿಕ್ಷತೆಯನ್ನ ಕಂಡುಕೊಂಡೋದಕ್ಕೆ ಜನಪದ ಸಾಕ್ಷಿ ಆಗ್ತಾ ಹೋಗ್ತು ಬಂಧುಗಳೇ. ಎಂತ ಅದ್ಭುತ. ಕಾಸಿಗೆ ಹೋಗಲಿಕ್ಕ ಏಸೊಂದು ದಿನ ಬೇಕಾ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ, ನಿನಗೋಸ್ಕರ ಕಾದು ಕುಂತಳ ಹಡದವ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಹಡದವ ನಮಗೆ ನಿಜವಾದ ದೇವರು ಅಂತಕ್ಕಂಥ ಮಾತನ್ನ ಜನಪದರು ಭಾಳ ಚಂದ ಕಟ್ಟಿ ಕೊಟ್ಟರು ಬಂಧುಗಳೇ. ಎಷ್ಟು ಚಂದ ಹಾಡ್ತಿದ್ರು ಅಂತಂದ್ರೆ ಜನಪದ ತಾಯಿ ಕಟ್ಟಿ ಹಾಡುವ ಹಾಡುಗಳು ಒಂದೊಂದು ರತ್ನವಂತಿದ್ವು. ಬುದ್ಧಿವಾದವನ್ನ ಹೇಳಿದ್ರು. ಚಲುವಿ ಚಲುವಿ ಎಂದು ಅತಿಯಾಸೆ ಪಡಬೇಡ, ಚಲುವಿ ಚಲುವಿ ಎಂದು ಅತಿಯಾಸೆ ಪಡಬೇಡ, ಚಲುವಿದ್ದಾರೇನೋ ಗುಣವಿಲ್ಲ, ಚಲುವಿದ್ದಾರೇನೋ ಗುಣವಿಲ್ಲ, ಹೊಳೆ ನೀರ ತಿಳಿಯಿದ್ದಾರೇನೋ ರುಚಿಯಿಲ್ಲ, ತಿಳಿಯಿದ್ದಾರೇನೋ ರುಚಿಯಿಲ್ಲ. ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ನೇರಳೆ ಹಣ್ಣ ಬಲುಕಪ್ಪ, ನೇರಳೆ ಹಣ್ಣ
ಬಲಕಪ್ಪ ನನ್ನ ಅಣ್ಣ, ತಿಂದು ನೋಡಿದರ ರುಚಿ ಬಾಳ, ತಿಂದು ನೋಡಿದರ ರುಚಿ ಬಾಳ. ಕೆಂಪು ಹೆಂಡತಿ ಎಂದೋ ಸಂತಾಸ ಯಾಕಣ್ಣ, ಕೆಂಪು ಹೆಂಡತಿ ಎಂದೋ ಸಂತಾಸ ಯಾಕಣ್ಣ, ಹತ್ತಿಯ ಹಣ್ಣ ಬಲು ಕೆಂಪ, ಹತ್ತಿಯ ಹಣ್ಣ ಬಲು ಕೆಂಪ ನನ್ನ ಅಣ್ಣ, ಒಡೆದು ನೋಡಿದರ ಹುಳಬಾಳ, ಒಡೆದು ನೋಡಿದರ ಹುಳಬಾಳ. ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೋ ನೆರಳಲ್ಲ, ಜಾಲಿಯ ಮರವೋ ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೋ ಸ್ಥಿರವಲ್ಲ, ತಾಯಿಯ ಮನೆಯೋ ಸ್ಥಿರವಲ್ಲ, ತಾಯಿಯ ಮನೆಯೋ ಸ್ಥಿರವಲ್ಲ. ಎಳೆಗರು ಎತ್ತಲ್ಲ ದಳವಾಗಿ ದೊರೆಯಲ್ಲ, ಎಂತ ದಿವ್ಯಜ್ಞಾನ. ಎಳೆಗರು ಎತ್ತಲ್ಲ ದಳವಾಗಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ, ತಂದೆ ತಾಯಿಗೆ ಮಾತು ತಂದವನು ಮಗನಲ್ಲ, ಮಾತು ತಂದವಳು ಮಗಳಲ್ಲ. ಇದು ನಮ್ಮ ಜಾನಪದ ಜ್ಞಾನಪದವಾಗಿ ಬದಲಾಗಿದ್ದು ಬಂಧುಗಳೇ. ಅದಕ್ಕೆ ಒಬ್ಬ ತಾಯಿ ಅಂದ್ರೆ ಬಹಳ ಚಂದ ಕಟ್ಟಿ ಹಾಡ್ತಾಳ. ಮಕ್ಕಳನ್ನ ಬೆಳೆಸಬೇಕಾದ್ರೆ ತಾಯಿ ಕತೆ ಹೇಳ್ತಾ, ಹಾಡು ಹೇಳ್ತಾ, ಒಗಟ್ಟು ಹೇಳ್ತಾ, ಒಡಪು ಹೇಳ್ತಾ ಎಂತ ಅದ್ಭುತವಾದ ಜ್ಞಾನವನ್ನ ಹಂಚಿದ್ಲು. ಅದಕ್ಕೆ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಈ ಜನಪದ ಅನ್ನೋದು ಕನ್ನಡ ಅನ್ನೋದು ಕಾವ್ಯವನ್ನ ಕಟ್ಟಿ ಹಾಡ್ತಿದ್ರು ಜನಪದರು, ಆದರೆ ಓದದೆ ಕಾವ್ಯವನ್ನ ಕಟ್ಟಿ ಹಾಡ್ತಕ್ಕಂಥ ಸಾಮರ್ಥ್ಯ ಈ ಜನರು ಪಡ್ಕೊಂಡಿದ್ರು ಅಂತ ಹೇಳ್ತಾರೆ. ಏನು ಕೇಳ್ರಿ, ಯಾಕ ನಿನ್ನ ಗಂಡನ ಹೆಸರು ಒಡಪಿಟ್ಟು ಹೇಳ್ರಿ ಅಂದ್ರ ಭಾಳ ಚಂದ ಹೇಳ್ತಾಳ. ಆ ಕಪಾಟು ಈ ಕಪಾಟು, ಸಣ್ಣ ಕಪಾಟು ದೊಡ್ಡ ಕಪಾಟು, ನನ್ನ ಗಂಡನ ತಲಿ ಸಪಾಟು. ಮಹೇಶ್ ಪುರೋಹಿತ್ ಸರ ನಿಮ್ ಹೆಂಡತಿ ಹೆಸರು ಒಡಪಿಟ್ಟು ಹೇಳಂದ್ರ ಭಾಳ ಚಂದ ಹೇಳ್ತಾರ. ಹಗ್ಗಲಿ ಹೊಡೆದ್ರ ಮಗ್ಗಲಿ ಬರ್ತಾಳ, ಒಣಕಿಲಿ ಹೊಡೆದ್ರ ಕುಣ್ಕಂತ ಬರ್ತಾಳ ಅಂತ ಭಾಳ ಚಂದ. ಶಿವಯೋಗಿ ಸರ ನೀವು ನಿಮ್ಮ ಹೆಂಡತಿ ಹೆಸರು ಒಡಪಿಟ್ಟು ಹೇಳಂದ್ರೆ ಭಾಳ ಚಂದ ಹೇಳ್ತಾರ. ಧಾರವಾಡದ ಆ ಕಡೆಗೆ ಎಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ನನ್ನ ಹೆಂಡತಿ ಒಂದು ಕ್ವಿಂಟಲ್ಲು ಅಂತ ಒಡಪಿಟ್ಟು ಹೆಸರು ಹೇಳ್ತಾರ, ಭಾಳ ಚಂದ. ಗಿರೀಶ್ ಕುಲಕರ್ಣಿ ಅವರ ನಿಮ್ಮ ಹೆಂಡತಿ ಹೆಸರು ಒಡಪಿಟ್ಟು ಹೇಳಂದ್ರೆ ಭಾಳ ಚಂದ ಹೇಳ್ತಾರ. ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ, ನನ್ನ ಹೆಂಡತಿ ಮಗುನಾಗ ಇಷ್ಟುದ್ದ ಶಿಂಬಳ ಅಂತ. ಕೆಂಚನಗೌಡ್ರ ನಿಮ್ಮ ಹೆಂಡತಿ ಹೆಸರು ಒಡಪಿಟ್ಟು ಹೇಳಂದ್ರ ಭಾಳ ಚಂದ ಹೇಳ್ತಾರ. ಎಷ್ಟು ಚಂದ. ಕಡ್ಕ ರೊಟ್ಟಿ ಕರೆದು ಕರ್ಚಿಕ ಪಲ್ಯ ಕಟ್ಕೊಂಡು ಹೋಗಂದ್ರ ಶಟ್ಕೊಂಡು ಹೋಗ್ಕೊಳ್ಳ ನನ್ನ ಹೆಂಡತಿ ಅಂತ ಒಡಪಿಟ್ಟು ಹೆಸರು ಹೇಳ್ತಾರ ಬಂಧುಗಳೇ. ಭಾಳ ಚಂದ, ಎಂತ ಅದ್ಭುತ. ಚೆಬ್ಬಿಯವರ ನಿಮ್ಮ ಹೆಂಡತಿ ಹೆಸರು ಒಡಪಿಟ್ಟು ಹೇಳ್ರಿ, ನನಗೆ ಬರೋದಿಲ್ರಿ, ನಿಮ್ಮ ಮಿಸ್ಸಸ್ ನಿಮ್ಮ ಅಕ್ಕನ ಕೇಳ್ರಿ, ಭಾಳ ಚಂದ ಅಕ್ಕವ್ರು ಹೇಳ್ತಾರ. ಎಷ್ಟು ಚಂದ ಹೇಳ್ತಾರ. ಕಂಟ್ಯಾ ಕಂಟಿ ಮುಳ್ಳು ಕಂಟಿ, ನನ್ನ ಹೆಂಡತಿ ಮಹಾ ಜಗಳ ಗಂಟೆ ಅಂತ ಒಡಪಿಟ್ಟು ಹೆಸರು ಹೇಳ್ತಾರ. ದೇವ್ರಿಗೆ ಹಾಕೋದು ಮಾಲೆ, ಮನಿ ಬಾಗಿಲಿಗೆ ಹಾಕೋದು ಕೀಲಿ, ನನ್ನ ಕೈಯಾಗ ನನ್ನ ಗಂಡ ಹುಚ್ಚುಪ್ಯಾಲಿ ಅಂತ ಒಡಪಿಟ್ಟ ಹೆಸರು ಹೇಳ್ತಾರ. ಸಾಯ್ತೀನಿ ಅಂತ ಹೇಳಿ 1000 ಕೋಳಿ ತಿಂದು ಮುತ್ನಂಗವನೇ ನನ್ನ ಮುದಿಗಂಡ ಅಂತ ವಯಸ್ಸದ ಅಮ್ಮ ಒಡಪಿಟ್ಟ ಹೆಸರು ಹೇಳ್ತಾಳ್ರಿ ಬಂಧುಗಳೇ. ಎಂತ ಅದ್ಭುತ. ಧಾರವಾಡದಾಗಿರೋದು 3000 ಮಠ, ಹುಬ್ಳ್ಯಾಗಿರೋದು ಸಿದ್ದರೌಡ್ರ ಮಠ, ಕೊಪ್ಪಳದಾಗಿರೋದು ನನ್ನ ಅಪ್ಪನ ಗವಿ ಮಠ, ನನ್ನ ಗಂಡ ಹೊಡಿತಾನ್ರಿ ಕಂಠ ಮಠ ಅಂತ ಒಡಪಿಟ್ಟ ಹೆಸರು ಹೇಳ್ತಾರ. ಎಂತ ಚಂದ ಒಡಪು. ಹೊಳ್ಯಾಕ ಇಳಿಲಿಲ್ಲ, ಮಾರಿ ತೊಳಿಲಿಲ್ಲ, ನನ್ನ ಗಂಡನ ನಿಲಿ ನನಗೆ ತಿಳಿಲೇ ಇಲ್ಲ ಅಂತ ಒಡಪಿಟ್ಟ ಹೆಸರು ಹೇಳ್ತಾಳ. ದ್ರೌಪದಿಯನ್ನ ಸೀರೆಯನ್ನೆಳೆದ ದುಶ್ಯಾಸನ ಕೆಟ್ಟ, ದ್ರೌಪದಿಯ ಸೀರೆಯನ್ನೆಳೆದ ದುಶ್ಯಾಸನ ಕೆಟ್ಟ, ಸೀತೆಯನ್ನ ಮುಟ್ಟಿ ರಾವಣ ಕೆಟ್ಟ, ನನ್ನ ಗಂಡ ನಾಟಕಾಡಿ ಕೆಟ್ಟ ಅಂತ ಒಡಪಿಟ್ಟ ಹೆಸರು ಹೇಳ್ತಾರೆ ಬಂಧುಗಳು. ಎಂತ ಅದ್ಭುತ ಒಡಪು. ಇವತ್ತು ಒಡಪಿಲ್ಲ. ಗುಡ್ ಮಾರ್ನಿಂಗ್ ಸೇಮ್ ಟು ಯು, ಗುಡ್ ನೈಟ್ ಸೇಮ್ ಟು ಯು, ಗುಡ್ ಆಫ್ಟರ್ನೂನ್ ಸೇಮ್ ಟು ಯು. ಯಾರಾದ್ರೂ ಮದುವೆಗೆ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ರ ಗದಲಾಗ ಸೇಮ್ ಟು ಯು ಅಂತಾರೆ. ಪಕ್ಕದಾಗಿ ನಿಂತಕ್ಕೆ ಲಬ್ ಹೋಯ್ಕಂತ ಮ್ಯಾಕ್ ಮರ್ಲಿ ಹೋಗ್ಬೇಕಾಕಿ. ಭಾಳ ಚಂದ ಒಡಪುಗಳು, ಒಗಟುಗಳು ನಮ್ಮನ್ನು ಭಾಳ ಚೆನ್ನಾಗಿ ಅವ್ರು ಬೆಳೆಸಿದ್ವು. ಅವ್ರು ಹೇಳ್ತಾ ಇದ್ರು ಭಾಳ ಚಂದ. ಆ ಒಗಟುಗಳಲ್ಲಿ ಒಂದು ಅದ್ಭುತವಾದ ದಿವ್ಯ ಜ್ಞಾನ ಇತ್ತು ಆತ್ಮೇಲೆ. ಒಗಟು, ಒಡಪು, ಗಾದೆ ಮಾತು, ಗೀಗಿ ಪದ, ಎಷ್ಟು ಚಂದ ಗೀಗಿ ಪದ ಹಾಡ್ತಿದ್ರು. ಸೊಸೆಯಿದ್ದಾರ ಇರಬೇಕು ಎಂತಾಕಿ, ಆ ಹೇಮ್ರೆಡ್ಡಿ ಮಲ್ಲಮ್ಮನಂತಾಕೆ. ಸೊಸೆಯಿದ್ದಾರ ಗುರು ಇದ್ದಾರ ಇರಬೇಕು ಎಂತವ್ರು, ಭಕ್ತಿ ಭಂಡಾರಿ ಬಸವಣ್ಣನಂತವ್ರು. ಗುರು ಇದ್ದಾರ ಜ್ಞಾನಿ ಇದ್ದಾರ ಇರಬೇಕು ಎಂತವ್ರು, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು. ಜ್ಞಾನಿ ಇದ್ದಾರ ಧೀರನಿದ್ದಾರ ಇರಬೇಕು ಎಂತವ್ರು, ಆ ಸಂಗೊಳ್ಳಿ ರಾಯಣ್ಣನಂತವ್ರು. ಧೀರೆ ಇದ್ದಾರ ಇರಬೇಕು ಎಂತವ್ರು, ಆ ಕಿತ್ತೂರಣ್ಣಿ ಚೆನ್ನಮ್ಮನಂತವ್ರು. ಅರೆ ಗೀಯಗ ಗಾಗಿಯಗ ಗೀಯಗ, ಅರೆ ಗೀಯಗ ಗಾಗಿಯಗ ಗೀಯಗ. ಸುರೇಶ್ ಕುಲಕರ್ಣಿ ಅವರು ರಾತ್ರಿ ಎಲ್ಲ ಗೀಗಿ ಪದ ಕೇಳಿದ್ರು. ಅವ್ರಿಗೆ ಅದಾಗಂಗು ಗೀಯಗ ಗಾಗಿಯಗ, ಮುಂಜಾನೆ ಚಾ ಕುಡಿಬೇಕಾದಾಗ ಗೀಯಗ ಗಾಗಿಯಗ.
ಒಂದು ಕೌದಿ ಹಾಸ್ಕೊಂಡು ಗೀಯಗ ಗಾಗಿಯಗ, ಮತ್ತೊಂದು ಚದರ ಹಾಸ್ಕೊಂಡು ಗೀಯಗ ಗಾಗಿಯಗ ಮಲ್ಕೊಂಡ್ರು. 4 ಮಂದಿ ಕಳ್ಳರು ಅವ್ರ ಮನೆಗೆ ಬಂದರು, ಕುಲಕರ್ಣಿ ಸರ್ ಮನೆಗೆ. ಕಳ್ಳರು ಹಾಡಕತ್ರು, ನಾವು ಬಂದೇವಾ ನಾವು ಬಂದೇವಾ ನಾವು ಬಂದೇವಾ ನಾವು ಬಂದೇವಾ ನಾವು ಬಂದೇವ ಕಳ್ಳತನ ಮಾಡೋದಕ್ಕ, ನಿಮ್ಮ ಮನೆಯದ ರೋಡಿ ಹೊಡಿಯೋದಕ್ಕ. ಅರೆ ಕೀಯ ಕೊಡ್ರಿ ಗಾಡ್ರಿ ಜಕೀಯ, ಕೀಯ ಕೊಡ್ರಿ ಟ್ರಿಜೂರಿ ಕೀಯ, ಗಾಡ್ರಿ ಜಕೀಯ ಗಾಡ್ರಿ ಜಕೀಯ ಗಾಡ್ರಿ ಜಕೀಯ. ಉಡ್ದಾರ್ದ ಕಟ್ಟಿದ ಕಿಲಿ ತಗದು ಗೀಯಗ ಗಾಗಿಯಗ ಗಾಗಿ ಹೋಗ ಮುಂದೆ ಎಲ್ಲ ಕಟ್ಕೊಂಡು ಹೋಗೋ ಮುಂದೆ ನಾವು ಹೊಂಟೇವಾ ನಾವು ಹೊಂಟೇವಾ ನಾವು ಹೊಂಟೇವ ಕಳ್ಳತನ ಮಾಡಿಕೊಂಡು, ನಿಮ್ಮ ಮನೆಯ ದರೋಡಿ ಹೊಡ್ಕೊಂಡು. ಅರೆ ಕೀಯ ತಗೊಳ್ರಿ ಗಾಡ್ರಿ ಜಕೀಯ ಟ್ರಿಜೂರಿ ಕೀಯ, ಗಾಡ್ರಿ ಜಕೀಯ ಗಾಡ್ರಿ ಜಕೀಯ. ನಿದ್ದಿಗಣಗ ಅಜ್ಜರ ಗೀಯಗ ಗಾಗಿಯಗ ಗಾಗಿಯಗ. ಮುಂಜಾನೆ 10 ಗಂಟೆ ಕ್ಯಾಚರ್ ಆತು, ಹೋಗಿ ನೋಡ್ತಾರ ಟ್ರಿಜೂರಿ ಗೀಯಗ ಗಾಗಿಯಗ. ಆತ್ಮೇರೆ ಜನಪದ, ಗಿಗಿ ಪದ, ಸೋಬಾನೆ ಪದ, ಹಂತಿ ಪದ, ಬೀಸೋಕಲಿನ ಪದ, ಸಣ್ಣಾಟ, ದೊಡ್ಡಾಟ, ಕೋಲಾಟ, ರಿವಾಯಿತಿ ಇವೆಲ್ಲವೂ ನಮ್ಮ ಜನಪದದ ಕಲಾ ಪ್ರಕಾರಗಳು. ಸಣ್ಣ ಕುಣಿತ, ದೊಡ್ಡಾಟ, ಕೋಲಾಟ ಎಂಥ ಅದ್ಭುತ. ಹಳ್ಳಿ ಒಳಗ ಈಗಲೂ ಕೂಡ ಜನರು ಕಾಕ, ದೊಡ್ಡಪ್ಪ, ಮಾವ, ಯಕ್ಕ, ಎಣ್ಣ ಎನ್ನುವ ಬಾಂಧವ್ಯ ಐತಿ ಅಂದ್ರೆ ಬಂಧುಗಳೇ, ಆ ಬೆಸುಗೆ ಇದೆಯಲ್ಲ, ಆ ಒಂದು ಅಪ್ಪಿಗೆ ಇದೆಯಲ್ಲ, ಆ ಸಾಮರಸ್ಯ ಇದೆಯಲ್ಲ, ಆ ಭಾವೈಕ್ಯತೆ ಇದೆಯಲ್ಲ, ಅದು ಜನಪದರ ಕೊಡುಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಜಾತಿ ಇತ್ತು ಇಲ್ಲ ಅನ್ನೋದಲ್ಲ, ಜಾತಿ ಹೊಸ್ತಿರದ ಒಳಗಿತ್ತು, ಆಚೆ ಬಂದಾಗ ಮಾನವೀಯ ಸಂಬಂಧಗಳ ಒಂದು ಬೆಸುಗೆ ಇತ್ತು. ಜಾತಿ ಧರ್ಮವನ್ನ ಮೀರಿರ್ತಕ್ಕಂಥ ಪ್ರೀತಿ ನಮ್ಮ ಜನಪದರಲ್ಲಿ ಇತ್ತು ಬಂಧುಗಳೇ. ಅವ್ರು ಹೇಳ್ತಾರ, ಆ ಓಣಿ ಕಲ್ಲಮ್ಮ, ಈ ಓಣಿಯ ಮಲ್ಲಮ್ಮ, ಈ ಓಣಿಯ ಶಾರದಮ್ಮ, ಈ ಓಣಿಯ ರಹಿಮಾನಮ್ಮ. ಸೀಗಿ ಹುಣ್ಣಿಮೆಯಾಗ, ಗೌರಿ ಹುಣ್ಣಿಮೆಯಾಗ ಪದಕಟ್ಟಿ ಎಷ್ಟು ಚಂದ ಹಾಡ್ತಾರ. ಗೌರಿ ಗೌರಿ ಅಂತ, ಗಣಪತಿ ಅಂತ, ಚಿತ್ರಗೊಂಬೆ ಅಂತ, ಹೋಗಿ ಬಾ ಗೌರಿ ಸಾಗಿ ಬಾ ಗೌರಿ, ನಿಲ್ಲ ನಿಲ್ಲ ಗೌರವ 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 ಗೌರವ. ಇವತ್ತು ಆ ಪದನ ಇಲ್ರಿ. ಇವತ್ತು ಮೊನ್ನೆ ನಮ್ಮೂರಿಗೆ ಬಿನ್ನಾಳಿಗೆ ಹೋಗಿದ್ದಬೇಕು, ಹಾಡಕತ್ತಾಳ, ಏ ಪ್ಯಾರ್ಗೆ ಆಗಿ ಬಿಟ್ಟೈತೆ. ಈ ಜಾಗದಾಗ ಈ ಹಾಡು ಬಂದೈತಿ ಬಂಧುಗಳೇ. ಎಂತೆಂಥ ಹಾಡು ಬಂದಾವ, ನಿಜವಾದ ಜನಪದ ನಶಿಸಿ ಹೊಂಟೈತಿ. ಇತ್ತೀಚಿನ ಉತ್ತರ ಕರ್ನಾಟಕದಾಗ ಜನಪದ ಶೈಲಿ ಹಾಡಿನ ಹೆಸರಿನಾಗ ಅಶ್ಲೀಲ ಪದಗಳು ಬಿತ್ತರಿಸಾಕತ್ತಾವ. ಎಲ್ಲಾರು ಮಾಡ್ತಾರಂತೇಳಿ ನನ್ನ ಮಾಡ್ದಂಗಾತ್ರಿ ಲವ್ವ, ಲವ್ ಮಾಡಿದಂಗ ಮಾಡಿ ನನ್ನ ಕೈಯಾಗ ಕೊಟ್ಟ ಹೋದಲ್ರಿ ಬವ್ವ, ಆಕಿ ಹಗರಿಲ್ರಿ ಹನುಮವ್ವ. ಇದು ನಮ್ಮ ಜನಪದ ಅಲ್ಲ. ಯಾವುದು ನಮ್ಮ ಜನಪದ? ಕುದುರೆಗೆ ಕೋಡಿಲ್ಲ ಕ್ವಾಣಾಗ ಡರಿಕಿಲ್ಲ, ಕುದುರೆಗೆ ಕೋಡಿಲ್ಲ ಕ್ವಾಣಾಗ ಡರಿಕಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ಬಿಜಾಪುರದ ಗೋಳ ಗುಮ್ಮಟಕ ಕಳಸಿಲ್ಲ. ಇದು ನಮ್ಮ ಜನಪದ, ನಿಜವಾದ ಜನಪದ. ತಾಯಂದಿರು ಮಕ್ಕಳನ್ನು ಬೆಳೆಸಬೇಕಾದ್ರ, ಸಮಾಜದ ನಾಗರಿಕರನ್ನು ಸೃಷ್ಟಿ ಮಾಡಬೇಕಾದಾಗ ಜ್ಞಾನವನ್ನು ಹರಡ್ತಿದ್ರು. ಭಾಳ ಚಂದ. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು, ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್, ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್, ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು. ಕಾಲೇಜಿಗೋಗುವ ಕಾಲೇಜ ಹುಡುಗರೆ, ಕಾಲೇಜಿಗೋಗುವ ಕಾಲೇಜ ಹುಡುಗರೆ, ಹುಡುಗಿಯರನ್ನ ಫಾಲೋ ಮಾಡಬಾರದು, ನೀವು ಹುಡುಗಿಯರನ್ನ ಫಾಲೋ ಮಾಡಬಾರದು. ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್, ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್, ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ಕುಲಕರ್ಣಿ ಸರ್ ನಿಮಗಲ್ಲ, ಹುಡುಗರು ಹೇಳಕತ್ತಿ ನಾವು, ನೀವು ಟೆಂಪ್ರವರಿ ಲವ್ ಅಂತ ಮಾಡಬಾರದು. ಅಕ್ಕ ತಂಗಿಯರೆ ಕೈ ಮುಗದ ಬೇಡುವೆನು, ಅಕ್ಕ ತಂಗಿಯರೆ ಕೈ ಮುಗದ ಬೇಡುವೆನು, ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು, ನೀವು ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು. ಹೇ ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ಹೇ ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು. ಹಠಮಾರಿ ಹೆಂಡತಿ ಅಂತ ತಿಳಿದು ನೀವು, ಹಠಮಾರಿ ಹೆಂಡತಿ ಅಂತ ತಿಳಿದು ನೀವು, ಬಾಳದಿನ ತವ್ರ ಮನೆಗೆ ಬಿಡಬಾರದು, ನಿಮ್ಮ ಹೆಂಡ್ರನ್ನ ಬಾಳದಿನ ತವ್ರ ಮನೆಗೆ ಬಿಡಬಾರದು. ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೆನ್, ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೆನ್, ಆಗಾಗ ಹೋಗಿ ಬರೋದು ಮರೆಯಬಾರದು, ನೀವು ಆಗಾಗ ಹೋಗಿ ಬರೋದು ಮರೆಯಬಾರದು, ನಿಮ್ಮ ಹೆಂಡ್ರ ಮನೆಗೆ ಆಗಾಗ ಹೋಗಿ ಬರೋದು ಮರೆಯಬಾರದು. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನು, ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನು, ಪಟ್ಟಿಂಗಾರ ಸವಾಸ
ಮಾಡಬಾರದು. ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆನ್ನು, ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು. ಗಿಡ ಮಾರ ಬಳ್ಳಿ ಬೆಳೆಸುತ್ತ ನಾವು, ಗಿಡ ಮಾರ ಬಳ್ಳಿ ಬೆಳೆಸುತ್ತ ನಾವು, ಪರಿಸರ ಉಳಿಸೋದು ಮರೆಯಬಾರದು, ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ, ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ, ಸೇಂದಿ ಸರಾಯ ಕುಡಿಯಬಾರದು, ನಾವು ಸೇಂದಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಎಂದಿಗೋ ಪಾಲಾಗಿ ಹೋಗಬಾರದು, ನಾವು ಎಂದಿಗೋ ಬ್ಯಾರಾಗಿ ಹೋಗಬಾರದು, ನಾವು ಎಂದಿಗೋ ಪಾಲಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಕ್ಕ, ನಿಮ್ಮ ಕೈ ಮುಗದ ಬೇಡುವೆನು, ಅಪ್ಪ ಅವನನ್ನು ಪಾಲು ಮಾಡಬಾರದು, ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು, ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು. ತಿಳಿಗೇಡಿಯನ ತಮ್ಮ ತಾಯವನ ಬೈಬ್ಯಾಡ, ಬಾಳ ದಿನದಾಕಿ ಹಡದವ್ವ, ಬಾಳ ದಿನದಾಕಿ ಹಡದವನ ಬೈದಾರ, ಬಾಳ ಮರುಗ್ಯಾಳ ಮನದಾಗ. ಎಂತ ಅದ್ಭುತ. ತಂದಿ ನೆನದ್ರ ತಂಗಳನ್ನ ಬಿಸಿ ಆಕ್ಕತಿ, ತಾಯಿ ನೆನದ್ರ ನಮ್ಮ ಪಾಪ ಪರಿಹಾರ ಆಕ್ಕತಿ, ತಂದೆ ತಾಯಿ ನೆನಿ ಅಂತ ಹೇಳಿದ್ದು ನಮ್ಮ ಜನಪದ. ಹೆಣ್ಮಕ್ಳಿಗೆ ತವರಂದ್ರೆ ಎಂತ ಪ್ರೀತಿ ಆತ್ಮೇರೆ. ಹಾಲುಂಡ ತವರಿಗೆ ಏನೊಂದು ಹರಸಲಿ, ಹಾಲುಂಡ ತವರಿಗೆ ಏನಂತ ಹರಸಲಿ, ಹೊಳೆದಂಡೆಲಿರುವ ಗರಕಿಯ ಕುಡಿಯಂಗ ಹಬ್ಲಿನ ರಸಬಳ್ಳಿ ಅಂತ ಹೇಳ್ತಾಳ್ರಿ ಅಕ್ಕಿ. ಕಡಗ ಇಲ್ಲದ ಕೈಯು, ಕರುಣೆ ಇಲ್ಲದ ಪುರುಷ, ಹಡದವನಿಲ್ಲದ ತವರಿಗೆ ಹೋದಾರ, ಅಡವ್ಯಾಗ ವಸ್ತಿ ಇಲ್ಲದಂಗ ನನ್ನ ಬಾಳೆ ಅಂತ ಹೇಳ್ತಾಳ್ರಿ. ಅದಕ್ಕೆ ಹೆಣ್ಮಕ್ಕಳಿಗೆ ತವರಂದ್ರ ದೊಡ್ಡ ಸಿರಿತನ. ಆಕಿ ಯಾರಾದ್ರೂ ಮನೆಗೆ ದಾನ ಕೇಳಕ್ಕೆ ಬಂದ್ರ ಯಾರನ್ನು ಭಿಕ್ಷುಕರು ಅನ್ಲಿಲ್ಲ. ಜನಪದ ತಾಯಿ ಹೇಳ್ತಾಳಕ್ಕಿ, ಬನ್ನಿ ಜಂಗಮರೆ ಹೋಗಿ ನನ್ನ ತವರಿಗೆ ಸಣ್ಣಕ್ಕಿ ದಾನ ಕೊಡ್ತಾರ, ನನ್ನ ಹತ್ರ ಇಷ್ಟ ಐತಿ, ನಾನು ಬಡವದಿನಿ, ಬನ್ನಿ ಜಂಗಮರೆ ಹೋಗಿ ನನ್ನ ತವರಿಗೆ ಸಣ್ಣಕ್ಕಿ ದಾನ ಕೊಡ್ತಾರ, ನೀರುಳ್ಳಿ ದಾನ ಕೊಡ್ತಾರ, ನೀರು ಮಜ್ಜಿಗೆ ದಾನ ಕೊಡ್ತಾರ, ಹೋಗಿ ಬರ್ರಿ ನನ್ನ ತವರಿಗೆ ಅಂತಕ್ಕಂಥ ಹಾರೈಸಿ ಕಳಿಸ್ತಾಳ್ರಿ. ಅದು ಜನಪದರ ವಿವೇಕ, ಅದು ಜ್ಞಾನಪದ, ಅದು ಜನಪದ ಬಂಧುಗಳೇ. ಅದಕ್ಕೆ ಒಬ್ಬ ಡೊಳ್ಳಿನ ಪದಕಾರ ಹೇಳ್ತಕ್ಕಂಥ ಹಾಡಿದೆಯಲ್ಲ, ಅದು ಒಂದು ದೊಡ್ಡ ಅರಿವನ್ನ ಕೊಡುತ್ತೆ ನಮಗೆ. ಜಾತಿ ಮಾಡ್ತಕ್ಕಂಥವ್ರಿಗೆ, ಧರ್ಮ ಮಾಡ್ತಕ್ಕಂಥವ್ರಿಗೆ ಒಬ್ಬ ಡೊಳ್ಳಿನ ಹಾಡುಗಾರ ಭಾಳ ಚಂದ ಉತ್ತರ ಕೊಡ್ತಾನ. ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ, ಬಡಿಗೆರ್ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡೀವ್ರಿ, ನಾವು ಕಂಚ್ಕರ್ ಮಾಡಿದ ಹಂಚಿನ ಒಳಗ ರೊಟ್ಟಿ ಸುಟ್ಟಿವ್ರಿ, ಕುಂಚ್ಕರ್ ಮಾಡಿದ ನೆಲವು ಮನಿ ಹಾಳಿನ ಮನಿ ಇಡಾಕತ್ತೀವ್ರಿ, ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ, ಕುರುಬರ ಮಾಡಿದ ಕಂಬಳಿ ತಂದು ಗದ್ದಿಗೆ ಮಾಡೀವ್ರಿ, ನಾವು ಸುಣ್ಗರ ಮಾಡಿದ ಸುಣ್ಣ ತಂದು ಮನಿ ಸಾರಿಸಿವ್ರಿ, ಸುಣ್ಗರ ಮಾಡಿದ ಸುಣ್ಣ ತಂದು ಮನಿ ಸಾರಿಸಿವ್ರಿ, ನಾವು ಗಾಣಿಗರ ಮಾಡಿದ ಎಣ್ಣೆ ತಂದು ದೀಪ ಹಚ್ಚಿವ್ರಿ, ಹೂಗರ ಮಾಡಿದ ಹೂವ ತಂದು ದೇವ್ರಿಗೆ ಮುಡಿಸಿವ್ರಿ, ನಾವು ದೊಡ್ಡವ್ರಂತ ಶೀಲ ಮಾಡ್ತೀವ್ರಿ, ಮತ್ತೆ ನಾವು ಜಾತಿ ಅಂತ ಜಾತಿ ಮಾಡ್ತೀವ್ರಿ. ಇದು ನಮ್ಮನ್ನು ತಟ್ಟಬೇಕು ಬಂಧುಗಳು, ಇದು ನಮ್ಮ ಜನಪದ. ಅದಕ್ಕೆ ಭಾವೈಕ್ಯತೆಯನ್ನ ಬೀರಿದ್ದು ಜನಪದ. ಅದಕ್ಕೆ ನಾನು ಆಗಲೇ ಹೇಳಿದೆ, ಆ ಓಣಿ ಕಲ್ಲಮ್ಮ, ಈ ಓಣಿಯ ಮಲ್ಲಮ್ಮ, ಈ ಓಣಿಯ ಶಾರದಮ್ಮ ಎಷ್ಟು ಚೆನ್ನಾಗಿ ಹಾಡ್ತಿದ್ರು. ಯಾವತ್ತೂ ಕೂಡ ಅವರು ಒಬ್ಬರು ಜಾತಿಯಿಂದ ಅದನ್ನು ಹೇಳನೆ ಮಾಡ್ತಿರ್ಲಿಲ್ಲ. ನನ್ನೊಟ್ಟಿಗೆ ನೀವೆಲ್ಲ ಹಾಡ್ತೀರಿ, ಒಂದ ನೋಡಿ ಹಾಡ್ತೀರಿ. ಕೋಲಣ್ಣ ಕೋಲ ಕೋಲಣ್ಣ ಕೋಲ, ನಾನು ಅಯ್ಯೋ ಅಂದಾಗ ನೀವೆಲ್ಲ ಕೋಲಣ್ಣ ಕೋಲ ಹಾಡ್ಬೋದಾ? ಜನಪದ ಜಾತ್ರೆ ಅಂದ್ರ ನಾವೆಲ್ಲ ಕೂಡಿ ಮಾಡಿದ್ರೆ ಜಾತ್ರೆ ಆಗತ್ತಾ? ನಾನೊಬ್ಬನ ಹಾಡಕಚ್ಚಿ ನೀವು ಸುಮ್ಮನೆ ಕುತ್ಕೊಂಡ್ರೆ ಜಾತ್ರೆ ಆಗಲ್ಲ ಅದು. ಒಂದೂರಾಗ ಹಿಂಗ ಮಾತಾಡಕತ್ತಿದ್ದೆ, ಒಬ್ಬಕ್ಕೆ ಅಮ್ಮ ಗೊಳೋ ಅಂತ ಅಳಕತ್ತಿದ್ಲು. ಯಮ್ಮ ಎದಕ್ಕೆ ಅಳಕತ್ತಿವೆ ಅಂದೆ. ಏನಿಲ್ಲಪ್ಪ, ಒಂದು ವಾರದಿಂದ ನಮ್ಮ ಮನ್ಯಾಗ ಒಂದು ಎಮ್ಮಿತ್ತು, ಸತ್ತೋತು ಅಂದ್ಲಾಕಿ. ಅಜ್ಜಿ ಎಮ್ಮೆ ಸಾಯೋದಕ್ಕೂ ನಾ ನಗಸೋದಕ್ಕೂ ನೀ ಅಳೋದಕ್ಕೆ ಏನು ಸಂಬಂಧ ಅಜ್ಜಿ ಅಂದೆ. ಏನಿಲ್ಲಪ್ಪ, ಎಮ್ಮೆ ಸತ್ತೋದು ಒಂದ ವಾರಕ್ಕ ಎಮ್ಮಿ ಕರನು ವದೂರಿ 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 ಪ್ರಾಣ ಬಿಡ್ತೆಪ್ಪ. ನೀನು ಒದರಕತ್ತು 20 ನಿಮಿಷ ಆತ್ಯಪ್ಪ, ನೀನು ಒದರಕತ್ತು 20 ನಿಮಿಷ ಆತಪ್ಪ, ಎಲ್ಲಿ ಎಮ್ಮಿ ಕರದಂಗ ನೀನು ಮ್ಯಾಲಕ್ಕೇನು ಅಂತ ಸಂಕಟ ಆತಪ್ಪ. ನಾನು ಅಜ್ಜಿಗಂದೆ, ಅಜ್ಜಿ ನಿಮ್ಮಂಥ ಹಿರಿಯರ ಆಶೀರ್ವಾದ ಈ ಕಲಾವಿದರ ಮೇಲೆ ಇರಬೇಕಾದ್ರ ಈ ನನ್ನೊಳಗಿನ ಕಲಾವಿದನಿಗೆ ಸಾವಿಲ್ಲ ಅಜ್ಜಿ ಅಂತಕ್ಕಂಥ ಮಾತನ್ನ ಹೇಳಿದೆ ಬಂಧುಗಳು. ಹಿಂದ ಭಾಳ ಚಂದ ಈ ಸೋಬನೆ ಪದ ಹಾಡ್ತಾ ಇದ್ರು, ಕೋಲಾಟ ಪದ ಹಾಡ್ತಾ ಇದ್ರು, ಭಾಳ ಚಂದ ಹಾಡ್ತಿದ್ರು. ಆ ಓಣಿ ಕಲ್ಲಮ್ಮ, ಈ ಓಣಿಯ ಮಲ್ಲಮ್ಮ, ಈ ಓಣಿಯ ಶಾರದಮ್ಮ, ಈ ಓಣಿಯ ರೆಹಮಾನಮ್ಮ, ಧರ್ಮ ಬೇರೆ ಜಾತಿ ಬೇರೆ ಒಂದ್ ಕಡೆ ಕೂಡ್ತಿದ್ರು, ಹಾಡ್ತಿದ್ರು. ಕೋಲಣ್ಣ ಕೋಲ ಕೋಲಣ್ಣ ಕೋಲ. ಅಯ್ಯೋ, ನೀವು ಹಾಡೋದು ಅಲ್ಲಿ ಕೇಳಿ ಅವ್ರು ಅಡ್ಡಾಡಕತ್ತಾರ, ಅವ್ರು ಬರ್ಬೇಕು ಇಲ್ಲಿಗೆ. ಕೋಲಣ್ಣ ಕೋಲ ಕೋಲಣ್ಣ ಕೋಲ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಒಟ್ಟಿಗೆ ಕೋಲಣ್ಣ ಕೋಲ ಕೋಲಣ್ಣ ಕೋಲ. ಅಯ್ಯೋ
ಅಯ್ಯಯ್ಯೋ ಹೇ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಕುಲಾಯಿ ಕಟ್ಕೊಂಡು ಕುಣ್ಕಂತ ಬರ್ತಾಳ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಅಯ್ಯೋ ಕುಲಾಯಿ ಕಟ್ಕೊಂಡು ಕುಣ್ಕಂತ ಬರ್ತಾಳ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಈಕಿ ಕುಣಕ್ಕಲಾಡಿ ಕುರುಬರ ಹುಡುಗಿ ಕೋಲಣ್ಣ ಕೋಲ ಈಕಿ ಕುಣಕ್ಕಲಾಡಿ ಕುರುಬರ ಹುಡುಗಿ ಕೋಲಣ್ಣ ಕೋಲ ನಾಕಣೆ ಸೊಂಟಿ ರೂಪಕ್ಕ ಮಾರ್ತಾಳ ಕೋಲಣ್ಣ ಕೋಲ ಅಯ್ಯೋ ಈಕಿ ಶೆಟ್ಟರಾಕಿ ಜಿಪುಣ ಹುಡುಗಿ ಕೋಲಣ್ಣ ಕೋಲ ಈಕಿ ಶೆಟ್ಟರಾಕಿ ಜಿಪುಣ ಹುಡುಗಿ ಕೋಲಣ್ಣ ಕೋಲ ಹವಾಯಿ ಹಾಕೊಂಡು ರೀತಿ ರೀತಿ ನಡಿತಾಳ ಕೋಲಣ್ಣ ಕೋಲ ಅಯ್ಯೋ ಈಕಿ ಮೆತ್ತನಾಕಿ ಪತ್ತಾರ ಹುಡುಗಿ ಕೋಲಣ್ಣ ಕೋಲ ಈಕಿ ಮೆತ್ತನಾಕಿ ಪತ್ತಾರ ಹುಡುಗಿ ಕೋಲಣ್ಣ ಕೋಲ ಶುಕ್ರವಾರಕ್ಕೊಮ್ಮೆ ನಮಾಜ ಮಾಡ್ತಾಳ ಕೋಲಣ್ಣ ಕೋಲ ಅಯ್ಯೋ ಈಕಿ ಸೆಂಟ್ ಹಾಕುವ ಸಾಬರ ಹುಡುಗಿ ಕೋಲಣ್ಣ ಕೋಲ ಈಕಿ ಸೆಂಟ್ ಹಾಕುವ ಸಾಬರ ಹುಡುಗಿ ಕೋಲಣ್ಣ ಕೋಲ ಗೆಜ್ಜಿ ಕಟ್ಟಿಕೊಂಡ ಮಜ್ಜಿಗೆ ಬರ್ತಾಳ ಕೋಲಣ್ಣ ಕೋಲ ಅಯ್ಯೋ ಈಕಿ ಗಟ್ಟೋಳಾಕಿ ರಡ್ಡ್ಯಾರ ಹುಡುಗಿ ಕೋಲಣ್ಣ ಕೋಲ ಈಕಿ ಗಟ್ಟೋಳಾಕಿ ರಡ್ಡ್ಯಾರ ಹುಡುಗಿ ಕೋಲಣ್ಣ ಕೋಲ ಮಲ್ಲಿಗೆ ಮುಡ್ಕೊಂಡು ಸಂತಿಗೆ ಬರ್ತಾಳ ಕೋಲಣ್ಣ ಕೋಲ ಅಯ್ಯೋ ಅಯ್ಯೋ ಈಕಿ ಸೋಗಲಾಡಿ ಲಿಂಗಾಯತರ ಹುಡುಗಿ ಕೋಲಣ್ಣ ಕೋಲ ಈಕಿ ಸೋಗಲಾಡಿ ಲಿಂಗಾಯತರ ಹುಡುಗಿ ಕೋಲಣ್ಣ ಕೋಲ ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲ ಅಯ್ಯೋ 3 ಹೊತ್ತು ನಾಷ್ಟ ಮಾಡಿ 3 ಕಪ್ ಹಾಲು ಕುಡಿದು 3 ಬಾಳೆಹಣ್ಣು ತಿಂದು ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲ ಅಯ್ಯೋ ಈಕಿ ಆಸೆ ಬುರುಕಿ ಐನಾರ ಹುಡುಗಿ ಕೋಲಣ್ಣ ಕೋಲ ಈಕಿ ಆಸೆ ಬುರುಕಿ ಐನಾರ ಹುಡುಗಿ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಹಾಡಿ ಕೋಲಣ್ಣ ಹೇ ಕೋಲಣ್ಣ ಪ್ರಸಾದ್ ಸರ ಕೋಲಣ್ಣ ಕನ್ನಡಿಗರ ಸಂಘದ ಅಧ್ಯಕ್ಷ ಕೋಲಣ್ಣ 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 ನಮ್ಮ ಉಮೇಶ್ ಸರ್ ಕವಿತೆ ಬರೀತಾರೆ ಈ ಕೋಲಾಟ ನೋಡಿ ಅಲ್ಲೊಂದು ಕೋಲಾಟ ನಡೆದಿತ್ತು ನೋಡೋರ್ ಕಣ್ಣೆಲ್ಲ ಕೋಲಾಟದ ಮೇಲಿತ್ತು ನನ್ನ ಕಣ್ಣು ಮಾತ್ರ ಕೋಲಾಟ ಆಡೋ ಹುಡುಗಿ ಮೇಲಿತ್ತು ನನ್ನ ಕಣ್ಣು ಮಾತ್ರ ಕೋಲಾಟ ಆಡೋ ಹುಡುಗಿ ಮೇಲಿತ್ತು ಹೋಗಿ ಮಾತಾಡ್ಸನಂತೀನಿ ಆಕಿನ ಕೈಯಾಗಿ ಇಷ್ಟುದ್ದ ಕೋಲಿತ್ತು 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 ಬಂಧುಗಳೇ ನನಗನ್ಸುತ್ತೆ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಎಸ್ ಸೌಂಡ್ ಈಗ ಚೆನ್ನಾಗಿ ಬಂತು ಸರ್ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಒಂದು ಕವಿತೆ ನೆನಪಾಗತ್ತೆ ಕಣ್ಣು ಮುಂದ 100 ದೀಪ ಇದ್ರೂ ದೇವ್ರ ಮುಂದೆ ಹಚ್ಚೋ ದೀಪದ ಕಳೆನೇ ಬೇರೆ ಇರುತ್ತೆ ಕಣ್ಣು ಮುಂದ 100 ದೀಪ ಇದ್ರೂ ಭಗವಂತನ ಮುಂದೆ ಹಚ್ಚೋ ದೀಪದ ಕಳೆನೇ ಬೇರೆ ಇರುತ್ತೆ ಆಕಾಶದಾಗ 100 ನಕ್ಷತ್ರ ಇದ್ರೂ ಮಿನುಗೋ ಆ ಚಂದಪ್ಪನ ಕಳೆನೇ ಬೇರೆ ಇರುತ್ತೆ ಆದರೆ ಹೊರನಾಡ ಕನ್ನಡಿಗರಲ್ಲಿ ಈ ಮಸ್ಕತ್ ಕಾರ್ಯಕ್ರಮದ ಕಳೆನೇ ಬೇರೆ ಐತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂಧುಗಳೇ ಇನ್ನೊಂದು ಇಂಥ ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಕರುತ್ತಿರೋದು ನನ್ನ ಬದುಕಿನ ಸೌಭಾಗ್ಯ ಅಂತ ಭಾವಿಸಿಕೊಂಡು ಬಂಧುಗಳೇ ಜನಪದೊಳಗ ಶಕ್ತಿ ಐತಿ ಯುಕ್ತಿ ಐತಿ ಮೌಲ್ಯ ಐತಿ ತಾತ್ವಿಕತೆಯ ಭಾವ ಐತಿ ಗಂಡ ಹೆಂಡಿರ ಜಗಳ ಅದ್ಭುತ ನೀವು ಚೆನ್ನಾಗಿ ಹೇಳಿದ್ರಿ ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಗಂಡ ಹೆಂಡಿರ ಜಗಳ ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ ಲಿಂಗಕ್ಕೆ ಎರಕ ಹೊಯ್ದಾಂಗ ಲಿಂಗಕ್ಕೆ ಎರಕ ಹೊಯ್ದಾಂಗ ಗಂಗವನ ಜೊತೆ ಕೂಡಿ ಹರಿದಾಂಗ ಮಡದಿಯ ಬಡಿದಾನ ಮನದಾಗ ಮರುಜ್ಞಾನ ಮಡದಿಯ ಬಡಿದಾನ ಮನದಾಗ ಮರುಜ್ಞಾನ ಒಳಗೋಗಿ ಸೆರಗಿಡಿದು ಕೇಳ್ಯಾನ ಒಳಗೋಗಿ ಸೆರಗಿಡಿದು ಕೇಳ್ಯಾನ ನಾ ಹೆಚ್ಚ ನಿನ್ನ ತವರೇಚ್ಚ ಹೆಂಡತಿ ಮನಸ್ಸು ಕರಿಗೆ ಹೇಳ್ತಾಳ ಸರದಾರ ನನ್ನ ಗಂಡ ಸುರಿದಾವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ ಏ ಗಂಡ ನೀನೇ ಹೆಚ್ಚು ಅಂತಕ್ಕಂಥ ಮಾತನಾಡಿದಾಗ ಗಂಡ ಹೆಂಡತಿ ಜಗಳಲ್ಲಿ ಮುಗಿದು ಹೋಗ್ತಿತ್ತು ಈಗ ಹಂಗಲ್ರಿ ಹೆಂಡತಿಗೇನಾದ್ರೆ ನಮ್ಮ ಕರ್ನಾಟಕದಾಗ ಏನ್ರಿ ಆಧಾರ್ ಕಾರ್ಡ್ ಇಲ್ಲ ಐತಿ ತೋರಿಸ್ತಾಳೆ ಈಗ ಆಕಿ ಭಾಳ ಚಂದ
ಆಧಾರ್ ಕಾರ್ಡ್ ಅಂದ್ರೆ ತವ್ರ ಮನೆಗೆ ಹೋಗಕ್ಕೆ ಭಾಳ ಈಜಿ ಐತ್ರಿ. ಈಗ ಫ್ರೀ ಉಚಿತ ನಮ್ಮ ರಾಜ್ಯದೊಳಗೆ. ಅದು 3 ಕಾರ್ಡ್ ಮಾಡಿಸ್ಯಾರ. ಅದನ್ನು ಆಧಾರ್ ಕಾರ್ಡ್ 3 ಸೆಟ್ ಮಾಡಿಸ್ಯಾರ ಅವರು. ಒಂದು ವೆನಿಟಿ ಬ್ಯಾಗಿನಾಗ, ಇನ್ನೊಂದು ನಾಗೊಂದ್ಯಾಗ, ಇನ್ನೊಂದು ಟ್ರೂಜಿರ್ ಒಳಗೆ. ಒಂದು ಕಳೆದ್ರೆ ಮತ್ತೊಂದು ಕಳೆದ್ರೆ ಇನ್ನೊಂದು. ಭಾಳ ಚಂದ. ಒಬ್ಬ ಹೆಣ್ಮಗಳು ಸಗಣಿ ರಾಡಿಗೆ ನಾವು ಚಿಪ್ಪಾಟಿ ಅಂತ ಹೇಳ್ತೀವಿ ಆಡು ಭಾಷೆದಾಗ. ಸಾರಿಸ್ತಾ ಇದ್ಲು. ಒಬ್ಬ ಗೆಳತಿ ಬಂದು ಕೇಳ್ತಾಳ, ಚಿಂತಿಯಾಗಿಟ್ಟಕೊಂಡು ಚಿಪ್ಪಾಟಿ ಬಳಿವಾಕಿ, ಚಿಂತಿಲ್ಲೇನಾ ನಿನಗಿಷ್ಟು, ಚಿಂತಿಲ್ಲೇನಾ ನಿನಗಿಷ್ಟು, ನಿನ ಗಂಡ ಅಲ್ಲೊಬ್ಬಾಕಿ ಕೂಡ ನಗತಿದ್ದ. ಹಿಂಗೆ ಹೇಳಿದ ತಕ್ಷಣ ನಾವು ಯಾರಾದ್ರೂ ಸೀದಾ ಡ್ರೈವರ್ಸ್ಗೆ ಅಪ್ಲೈ ಮಾಡಿಬಿಡ್ತಾರೆ. ಆಕೆ ಭಾಳ ತಾಳ್ಮೆಯಿಂದ ಹೇಳಿದ್ಲು. ಗಂಡ ಮನೆಗೆ ಬರ್ತಾಳ, ಉತ್ತರ ಕೊಡ್ತಾಳ ಗೆಳತಿಗೆ, ನಕ್ಕರೆ ನಗಲವ್ವ ನಗೆ ಮುಖದ ಕ್ಯಾದಿಗಿ, ನಕ್ಕರೆ ನಗಲವ್ವ ನಗೆ ಮುಖದ ಕ್ಯಾದಿಗಿ, ನಾ ಮುಚ್ಚಿ ಮುಡಿವ ಪರಿಮಳದ, ನಾ ಮುಚ್ಚಿ ಮುಡಿವ ಪರಿಮಳದ ಹೂವನ್ನು ಅರಗಳಿಗಿ ಆಕೊಂದ್ಸಲಿ ಮುಡಿಯಲಿ, ಅರಗಳಿಗಿ ಆಕೊಂದ್ಸಲಿ ಮುಡಿಯಲಿ. ಎಂಥ ತಾಳ್ಮೆಯ ಮಾತು. ಆದ್ರೂ ಹೆಣ್ಮಕ್ಳ ಮನಸ್ಸು ತಡ್ಕೊಳಕ್ಕಾಗಲ್ಲ. ಗಂಡ ಮನೆಗೆ ಬಂದ ಮೇಲೆ ಕೇಳ್ತಾಳ, ಅಂಗಿಯ ಮ್ಯಾಲಂಗಿ ಚಂದೇನೋ ನನ್ನ ರಾಯ, ಅಂಗಿಯ ಮ್ಯಾಲಂಗಿ ಚಂದೇನೋ ನನ್ನ ರಾಯ, ರೆಂಬೆಯ ಮ್ಯಾಲ ಪ್ರತಿರೆಂಬೆ, ರೆಂಬೆಯ ಮ್ಯಾಲ ಪ್ರತಿರೆಂಬೆ ತಂದರ ಚಂದೇನೋ ರಾಯ ಮನಿ ಒಳಗ. ಅರ್ಥಾತ್ ಯಾರ ಪಿನ್ ಮಾಡ್ಯಾರ ಹೆಂತಿಗೆ ಏನು ಹೇಳಕತ್ತಿ ಅಂತ ಮತ್ತೊಂದು ಪ್ರಶ್ನೆ ಮಾಡಿದಾಗ ಮತ್ತೊಂದ್ಸಲ ಹೇಳ್ತಾಳಾಕಿ, ಕಾಡಿಗಿ ಕಣ್ಣಿಟ್ಟಿ ಕರಿಯ ಹುಬ್ಬಿನ ಜಾಣ, ಕಾಗಿಗೆ ಕಣ್ಣಿಟ್ಟಿ ಕರಿಯ ಹುಬ್ಬಿನ ಜಾಣ, ಮಾವಿನ ಹಣ್ಣ ಮನಿಯಾಗ, ಮಾವಿನ ಹಣ್ಣ ಮನಿಯಾಗ ಇಟ್ಟುಕೊಂಡು ಬೇವಿನ ಹಣ್ಣಿಗೆ ಯಾಕ ಬಾಯ್ ಬಿಡತೀಯೋ, ಬೇವಿನ ಹಣ್ಣಿಗೆ ಯಾಕ ಬಾಯ್ ಬಿಡತೀಯೋ. ಗಂಡಗೆ ಅರ್ಥ ಆತ, ಅಲ್ಲೆಲ್ಲ ಯಾರ ಪಿನ್ ಮಾಡ್ಯಾರ ಹೆಂತಿಗೆ. ಅವ ಭಾಳ ಜಾಣ ಇದ್. ಹೆಂಗೆ ಉತ್ತರ ಕೊಟ್ಟು ಹೆಂತಿಗೆ, ಸವತೀನ ತರ್ಲಾಕ ಸವಕಾರ ನಾನಲ್ಲ, ಶೆಟ್ಟರ ರೊಕ್ಕ ನನ್ನತ್ರಿಲ್ಲ, ಶೆಟ್ಟರ ರೊಕ್ಕ ನನ್ನತ್ರಿಲ್ಲ, ಕಟ್ಟಾಣಿ ನಿನ್ನಂತ ಅರಗಿಣಿನ ಬಿಟ್ಟ್ಯಾಂಗಿರಲಿ, ನಿನ್ನಂತ ಅರಗಿಣಿನ ಬಿಟ್ಟ್ಯಾಂಗಿರಲಿ, ನಿನ್ನಂತ ಅರಗಿಣಿನ ಬಿಟ್ಟ್ಯಾಂಗಿರಲಿ. ಗಂಡ ಹೆಂಡತಿ ಜಗಳಲ್ಲಿ ಮುಗಿದು ಹೊತ್ತು ಬಂಧುಗಳೇ. ಈಗ ಹಂಗಲ್ಲ, ಸ್ವಲ್ಪ ಅಂದ್ರೆ ಇಲ್ಲೇ ಐತೆ ಹೈಕೋರ್ಟ್ ಅಂತ ಹೇಳ್ರಿ ಹೆಂಡತಿ. ಗಂಡ ಭಾಳ ಚಂದ. ಗಂಡ ಒಳಗಡೆ ಕೂತ್ಕೊಂಡಿದ್ದ, ಹೆಂಡತಿ ರಂಗೋಲಿ ಹಾಕ್ತಿದ್ಲು. ರೀ ಯಾರಾ ಬೀಗರು ಬಂದಾರ ಬರ್ರಿ ಅಂತ ಕರೆದ್ಲು. ಗಂಡು ಓಡೋಡಿ ಬಂದು ನೋಡ್ತಾನ, 2 ಕತ್ತಿ ಬಂದು ನಿಂತ್ಕೊಂಡ್ಬಿಟ್ಟವ್ರಿ. ಆ ಕತ್ತಿಗಳು ಇವ್ರು ಬೀಗರಂತ. ಗಂಡ ಬೇಜಾರು ಮಾಡ್ಕೊಳ್ಳಿಲ್ಲ, ಸೋಲಿಲ್ಲ. ನಮಸ್ಕಾರ ಅತ್ತಿಮ್ಮವ್ರು, ಈಗ ಬಂದಿರಿ, ಒಳಗೆ ಬರ್ರಿ. ಮಗಳನ್ನ ಕರ್ಕೊಂಡು ರಜಕ್ಕೆ ಕರ್ಕೊಂಡವ್ರು ಒಂದು ವಾರ ಅಂತಂದ. ಹಿಂಗೆ ನೋಡಕತ್ಲಾಕಿ. ಗಂಡ ಹೆಂಡತಿ ಜಗಳ ಹೆಂಗಂದ್ರೆ ಭಾಳ ಚಂದ. ನನ್ನ ಹೆಂಡತಿ ನೋಡಕ್ಕೆ ಭಾಳ ಚೆನ್ನಾಗದಳ, ಸ್ವಲ್ಪ ಕಪ್ಪಗದಳ ಅಷ್ಟ. ಒಂದಿನ ಶನಿವಾರ ದಿನ ಸಾಲಿ ಮುಗಿಸ್ಕೊಂಡು ಮನೆಗೆ ಹೋದೆ. ಹೆಂಡತಿ ಊಟಕ್ಕೆ ಕೊಡ ಅಂದೆ. ನಾ ಹೆಂಗೆ ಕಾಣ್ತೀನಿ ರೀ ಅಂದ್ಲು. ಮ್ಯಾಲೆ ನೋಡಿದ ಕರ್ರನ ಮುಖ, ಕೆಳಗೆ ನೋಡಿದ ಕೆಂಪನ ಸೀರಿ. ನೀ ಹೆಂಗೆ ಕಾಣಕತ್ತಿ ಅಂದ್ರೆ ಡಾಂಬರ್ ಡಬ್ಬಿಗೆ ಬೆಂಕಿ ಹಚ್ಚಿದಂಗೆ ಆಗೈತೆ ನೋಡು ಅಂತ. ಒಂದು ವಾರ ಮಾತಾ ಇಲ್ಲ ನನಗೆ ಹೆಂಡತಿಗೆ. ನಲ್ಲಿ ನಿನಗಾಗಿ ತಾಜ್ ಮಹಲ್ ಕಟ್ಟಲೆ, ಮೂಗು 3 ಕಿಲೋಮೀಟರ್ ಈ ಕಡೆಗೆ, 3 ಕಿಲೋಮೀಟರ್ ಆ ಕಡೆಗೆ. ನಿನಗಾಗಿ ಗೋಳ್ಗುಮ್ಟ ಕಟ್ಲೇನ ಅಂದೆ. ಏನ್ತಂದ್ಲ, ಜಕುಮಾರ ಮುಲ್ಲ ಮೊದಲು ಕರೆಂಟ್ ಬಿಲ್ ಕಟ್ಟಿ ಬಾದನ. ಜಗಳ ಇಲ್ಲಿಗೆ ಮುಗಿಲಿಲ್ರಿ ಹೆಂಡತಿ ಗಂಡ ಹೆಂಡರ ಜಗಳ. ಅದಕ್ಕೆ ಭಾಳ ಚಂದ ಜನಪದರು ಭಾಳ ಚಂದ ಅದನ್ನು ಸೊಗಸಾಗಿ ಹೇಳ್ತಾರ. ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ ಅಂತಕ್ಕಂಥ ಮಾತನ್ನು ಹೇಳ್ತಾರ. ಭಾಳ ದಿನಕ್ಕ ನಮಗೆಲ್ಲ ಸಾರಿಗೆ ಐತಿ. ಭಾಳ ದಿನಕ್ಕ ನಮ್ಮ ಉಮೇಶ್ ಪುರೋಹಿತ್ರವರು ಹೆಂಡತಿ ಮನೆಗೆ ಹೋಗ್ತಾರ. ಅವ್ರ ಅತ್ತಿ ಅಳಿಯ ಬಂದನಂತ ಹೇಳಿ ಅಪ್ಪ ಬಾ ಅಂತ ಹೊಸ ಅದ ಬಿಸಿ ಬಿಸಿ ಕರಿಗಡಬ ತುಪ್ಪ ಮಾಡಿ ಹಾಕ್ತಾರ. ಎತ್ತಿ ಇವಕ್ಕೆ ಏನಂತಾರ, ಯಪ್ಪ ಇವಕ್ಕ ಕರಿಗಡ ಬಂತಾರ. ವೆಶ್ ಉಂಡು ಬರ್ಬೇಕಾದಾಗ ದಾರ್ಯಾಗ ಕರಿಗಡಬು ಅನ್ಕಂತ ಬರಕತ್ತಿದ್ರು. ಒಂದು ಹಳ್ಳದಾಗ ಕಾಲು ಇಟ್ಟುಬಿಟ್ರು ತೆಗ್ನ್ಯಾಗ. ಕರಿಗಡಬು ಹೋತ ಬಾಯಂದ ಉಯಿಂಕ್ ಆಗಿಬಿಡ್ತದ. ಬಾಯಾಗ ಉಯಿಂಕ್ ಹೆಂಡತಿ ಹತ್ರ ಬಂದು, ಹೆಂಡತಿ ನಾನು ನಿಮ್ಮವ್ರ ಮನೆಗೆ ಹೋಗಿದ್ದೆ, ನಿಮ್ಮವ್ವ ಉಯಿಂಕ್ ಮಾಡಿದ್ಲು. ನಮ್ಮವ್ವ ಯಾಕೆ ನಿಮಗೆ ಉಯಿಂಕ್ ಮಾಡ್ತಾಳ್ರಿ? ಕರಿಗಡ ಬಂದಾಕ ಬರವಲ್ದು ಇವ್ರಿಗೆ. ನಿಮ್ಮವ್ವ ನನಗೆ ಉಯಿಂಕ್ ಮಾಡಿದ್ಲು, ಭಾಳ ಚಲೋ ಇದ್ದು, ನೀನು ಮಾಡು ಉಯಿಂಕ್. ಹೇಳಾಕ್ ಬರವಲ್ದು ಇವ್ರಿಗೆ, ಅನ್ನಕ್ಕೆ ಬರವಲ್ದು. ಹೆಂಡತಿನ ಬಡ್ದು ಬಿಟ್ರೆ 2 ಹೇಟ್. ಪಕ್ಕದ ಅಜ್ಜಿ ಬಂದ್ಲು, ಯಪ್ಪ ಬಡಿಬಾಡೋ ಮಗಳನ್ನ, ನೀ ಬಡ್ದಿದ್ದಕ್ಕೆ ಬಾರ ನಾವು ಆಕಿನ ಮುಖದ ಮೇಲೆ ಕರಿಗಡ ಬದಾಗೆ ಅಂದ್ಬಿಟ್ಲು. ಯಮ್ಮ ಅದ ಕರಿಗಡಬೇ ಯವ್ವ ಅಂತಂತಂದು ಜನಪದರು ಭಾಳ ಚಂದ ನಗಿಸ್ತಿದ್ರು ಆತ್ಮೇಲೆ.
ಅವರ ನಗುವುದರ ಮೂಲಕ ಈ ಸಮಾಜದಲ್ಲಿ ಒಳ್ಳೆಯ ಭಾವನೆಯನ್ನು ಬಿತ್ತಿದ್ರು ಜನಪದರು. ಅದಕ್ಕೆ ಹಾಡಿನ ಮೂಲಕ ಒಬ್ಬ ಲಾವಣಿಕಾರ ಹಾಡ್ತಕ್ಕಂಥ ಹಾಡು ಕನ್ನಡದ ಸಾಕ್ಷಿ ಪ್ರಜ್ಞೆ ಆಗತ್ತೆ. ಹೇ ಭರತ ಖಂಡವಿದು ಬಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು ಇಲ್ಲಿ, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ವೀರ ಶೂರರು ಧೀರ ಮಹಿಳೆಯರು, ವೀರ ಶೂರರು ಧೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು, ಅವರು ದೇಶಕ್ಕಾಗಿ ಹೋರಾಡಿದರು. ನಾಡಿನ ಪುಣ್ಯ ಭೂಮಿ ಇದು, ಕೇಳರಿ ನಾಡಿನ ಕತೆ ಸಾರ, ನಮ್ಮ ಹೆಮ್ಮೆಯ ನಾಡಿನ ಕತೆ ಸಾರ. ಇಂಥ ನಾಡಿನ ಭಾಗ್ಯ ಇನ್ಯಾವ ನಾಡಿಗೆತಿ, ಇಂಥ ನಾಡಿನ ಭಾಗ್ಯ ಇನ್ಯಾವ ನಾಡಿಗೆತಿ. ಚೆನ್ನಾಗಿ ಕೇಳಾರಿ ಕುಂತವರೇ, ಅಲ್ಲಿ ಚೆನ್ನಾಗಿ ಕೇಳಾರಿ ನಿಂತವರೇ. ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಳಿದರು, ಬಂಡ ಆಂಗ್ಲರ ಗುಂಡಿಗೆ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರು, ಅವರು ಕನ್ನಡ ಕೀರ್ತಿಯ ಬೆಳೆಸಿದರು. ಹೇ ಭರತ ಖಂಡವಿದು ಬಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು ಇಲ್ಲಿ, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ವೀರ ಶೂರರು ಧೀರ ಮಹಿಳೆಯರು, ವೀರ ಶೂರರು ಧೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು, ಅವರು ದೇಶಕ್ಕಾಗಿ ಹೋರಾಡಿದರು. ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಖಡ್ಗ ಹಿಡಿದು ರಣಕಾದಿಯರು, ಗಂಡು ಉಡುಪು ತೊಟ್ಟು ದುಂಡು ರುಮಾಲ ಸುತ್ತಿ, ಗಂಡು ಉಡುಪು ತೊಟ್ಟು ದುಂಡು ರುಮಾಲ ಸುತ್ತಿ ವೈರಿ ರುಂಡ ಚೆಂಡಾಡಿದರು, ಅವರು ವೈರಿ ರುಂಡ ಚೆಂಡಾಡಿದರು, ಅವರು ವೈರಿ ರುಂಡ ಚೆಂಡಾಡಿದರು. ಹಳ್ಳಿಕೇರಿ ಗುದ್ದಪ್ಪ ಮೈಲಾರ ಮದೆವಪ್ಪ ಸ್ವತಂತ್ರಕ್ಕಾಗಿ ದುಡಿದವರು, ಮುಂಡರಿಗೆ ಭೀಮರಾಯನರು ಗುಂದ ಬಾಬಾ ಸಾಹೇಬ ದಂಡು ಕಟ್ಟಿ ಹೋರಾಟ ಮಾಡಿಯರು, ಅವರು ದಂಡು ಕಟ್ಟಿ ಹೋರಾಟ ಮಾಡಿಯರು. ಗಂಡುಗಲಿ ನಾಡಿನ ಒಳಗ ಗಂಡು ಕಲ್ಲೆ ಜಾನಪದ ಅಂತ ಹೇಳಿ ನಾವು ನೀವು ಉಳಿಸಬೇಕಣ್ಣ, ಕನ್ನಡದ ಜನಗಳೇ ಕೈ ಮುಗಿದು ಬೇಡುವೇನು, ಕನ್ನಡದ ಸಂಸ್ಕೃತಿ ಉಳಿಸಬೇಕಣ್ಣ, ನಾವು ಕನ್ನಡದ ಸಂಸ್ಕೃತಿ ಉಳಿಸಬೇಕಣ್ಣ, ನಾವು ಕನ್ನಡದ ಸಂಸ್ಕೃತಿ ಬೆಳೆಸಬೇಕಣ್ಣ. ಲಾವಣಿಗಳ ಮೂಲಕ ಸ್ವಾತಂತ್ರ್ಯದ ಹೋರಾಟದ ಆದರ್ಶಗಳನ್ನು ಜನರು ಹಂಚಿದ್ರು. ಆತ್ಮೀಯರೇ, ಎಂತ ಅದ್ಭುತ ಮಾತು. ಸಂಗೊಳ್ಳಿ ರಾಯಣ್ಣ ನಾಡಿನ ಶೂರಣ್ಣ, ಕಿತ್ತೂರು ನಾಡಿನ ಹುಲಿಯಣ್ಣ, ಸಂಗೊಳ್ಳಿ ರಾಯಣ್ಣ ಒಡ್ಡಾರ ಯಲ್ಲಣ್ಣ, ಬಿಚ್ಚುಗತ್ತಿ ಚೆನ್ನ ಬಸವಣ್ಣ, ಅಪರೂಪಗಳ ತಾನ ಲೋಕದೊಳಗಿಲ್ಲಣ್ಣ, ನಾಡ ಕಿತ್ತೂರು ಹೆಸರು ಮೆರೆಸ್ಯಾರಣ್ಣ, ಹೇ ನಾಡ ಕಿತ್ತೂರು ಹೆಸರು ಮೆರೆಸ್ಯಾರಣ್ಣ. ಸಂಗೊಳ್ಳಿ ರಾಯಣ್ಣ ಒಡ್ಡಾರ ಯಲ್ಲಣ್ಣ, ಬಿಚ್ಚುಗತ್ತಿ ಚೆನ್ನ ಬಸವಣ್ಣ, ಬಿಚ್ಚುಗತ್ತಿ ಚೆನ್ನ ಬಸವಣ್ಣ. ಸುವರ್ಣ ಭೂಮಿಯಾಗ ಭರತ ಖಂಡದಾಗ ಕನ್ನಡ ನಾಡಿದು ಒಲೆಮಿಗಿಲ, ಕಿತ್ತೂರು ಮಾತಾಣಿ ಕೆಚ್ಚದೆಯ ಚೆನ್ನಮ್ಮ, ಅಚ್ಚಳಿಯದೆ ಧ್ರುವ ಅನಿಶಾಳ, ಅಚ್ಚಳಿಯದೆ ಧ್ರುವ ಅನಿಶಾಳ. ಲಾವಣಿ ಹಾಡಿದ್ರು, ಗೀಗಿ ಹಾಡಿದ್ರು, ರಿವಾಯಿತಿ ಹಾಡಿದ್ರು, ತತ್ವಪದ ಹಾಡಿದ್ರು. ಬಂಧುಗಳೇ, ಬಹಳ ಸೊಗಸಾದ ಸೋಬಾನೆ ಪದ ಬಹಳ ಚಂದ ಹಾಡ್ತಾ ಇದ್ರು. ಸೋ ಎನ್ನೀರೇ ಸೋಬಾನ ಬನ್ನೀರೇ, ಮದುವೆಯ ಮನೆಯಾಗ ಮಾದಲಿ ಮಾಡಿದರ, ಹದಿಗೆಟ್ಟ ಜಗಳ ತಗದಾರ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಎಲ್ಲೆಲ್ಲಿ ನೋಡಿದರ ಒಲ್ಲಿಯ ಮಕ್ಕಳು, ಎಲ್ಲೆಲ್ಲಿ ನೋಡಿದರ ಒಲ್ಲಿಯ ಮಕ್ಕಳು, ಉಪ್ರಿಯಾಗ ಇವ್ರನಾಗಿಳ ಸರೆ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಎಲ್ಲೆಲ್ಲಿ ನೋಡಿದರ ಟೊಪ್ಪಿಗಿ ಮಕ್ಕಳು, ತಿಪ್ಪ್ಯಾಗ ಇವ್ರನಾಗಿಳ ಸರೆ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಲಗ್ನಕ್ಕ ಹೊಕ್ಕಿನೆಂದೋ ದಿಬ್ಬಣ ಬೇತಾಲಿ ತೆಗಿದು, ಗದ್ದಿಯ ಹುಲ್ಲ ತೂರು ಬೀಗೆ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಗದ್ದಿಯ ಹುಲ್ಲೋ ತುರುಬಿಗೆ ನಂಬಿಗತಿ, ಗೌಡರ ಎಮ್ಮಿ ಜಬಡ್ಯಾವ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಹಾಡಿನ ಮೂಲಕ ಸೋಬಾನೆ ಪದ ಹಾಡ್ತಾ ಇದ್ರು. ಬಹಳ ಚಂದ, ಕುಟ್ಟುವಾಗ ಬೀಸುವಾಗ ಬಹಳ ಚಂದ ಹಾಡ್ತಾ ಇದ್ಲು. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು, ಚಂದ್ರಮತಿಯಂಬ ಹಿಡಿಗೂಟ, ಚಂದ್ರಮತಿಯಂಬ ಹಿಡಿಗೂಟ ಹಿಡಕೊಂಡು, ತಂದೆ ತಾಯಿ ಯಾರ ನೆನದೇವಾ, ತಂದೆ ತಾಯಿ ಯಾರ ನೆನದೇವಾ. ಬೀಸುವ ಪದ ಚಂದ ಕೂಸಿನ ಧ್ವನಿ ಚಂದ, ಬೀಸುವ ಪದ ಚಂದ ಕೂಸಿನ ಧ್ವನಿ ಚಂದ, ಬೀಸುವ ಪದ ಚಂದ ಕೂಸಿನ ಧ್ವನಿ ಚಂದ. ನವಿಲಾಡೋ ನಮ್ಮ ವನ ಚಂದ, ನವಿಲಾಡೋ ನಮ್ಮ ವನ ಚಂದ ಚನಿಗರ, ಹೆಣ್ಣಿಗೆ ತವರು ಬಲು ಚಂದ,
ಹೆಣ್ಣಿಗೆ ತವಾರು ಬಲು ಚಂದ, ಹೆಣ್ಣಿಗೆ ತವಾರು ಬಲು ಚಂದ. ಆದವ ನಮ್ಮ ಜ್ವಾಳ ಉಳಿದವ ನಮ್ಮ ಹಾಡ, ಈಗ ಸಾಕವ್ವ ನಿನ ಕಲ್ಲ, ಈಗ ಸಾಕವ್ವ ನಿನ ಕಲ್ಲ ಕೈಯಾಗ. ಹಾಕಿದ ಉಂಗುರು ಸವೆದಾವ ಸವೆದಾವ ಸವೆದಾವ. ಇದು ನಮ್ಮ ಜನಪದ ಬಂಧುಗಳೇ. ಇತ್ತೀಚೆಗೆ ಎಂತೆಂತ ಹಾಡು ಬಂದಾವು. ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರೋದಿಲ್ಲೋ, ಅದು ಬ್ಯಾರಿನೇ ಐತಿ. ನಾನೊಟ್ಟಿಗೆ ಎಲ್ಲರೂ ಹಾಡ್ತೀರಿ, ಒಂದೇ ನುಡಿ. ಅದು ಬ್ಯಾರಿನೇ ಐತಿ. ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರೋದಿಲ್ಲೋ, ಎಲ್ಲ ಒಟ್ಟಿಗೆ ಹೇಳ್ರಿ, ಅದು ಬ್ಯಾರಿನೇ ಐತಿ. ಅದು ಬ್ಯಾರಿನೇ ಐತಿ. ಒಂದ್ಸಾರಿ 1 2 3 ಸ್ಟಾರ್ಟ್. ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರೋದಿಲ್ಲೋ, ಪಂಚಾಯ್ತಿ ಒಳಗ ಪ್ಲಾಟು ಬಂದಾವಂದ್ರ ಬಡವರಿಗೆ ಎಲ್ಲೋ, ಮಿನಿಸ್ಟರ್ ಎಲ್ರು ಬಂಗ್ಲೆ ಹಾಕ್ಸಾರಂದ್ರ ಬೆವರಿನ ಹಣವಲ್ಲೋ, ಕಾಲೇಜ್ ಹೋಗಿನಂತ ಬಸ್ ಸ್ಟ್ಯಾಂಡಿನ ಒಳಗ ಟೈಮ್ ಪಾಸ್ ಮಾಡ್ತಾರೋ, ಪರೀಕ್ಷಾದೊಳಗ ಫೇಲ್ ಆಗಿ ಹುಡುಗಿಯವರು ಕಂಪ್ಯೂಟರ್ಗೆ ಹೋಗ್ತಾರೋ, ಹೊಲಕ್ಕೆ ಹೋಗ್ತೀನಂತ ಕೆಲ್ಸಕ್ಕೆ ಹೋಗ್ತೀನಂತ ಹೆಂಡತಿಗೆ ಹೇಳಿ ಸಂಧ್ಯಾಗ ಓಡಾಡ್ತಾರೋ. ನೀವು ಹೇಳಕತ್ತೀರ ನಂಗೆ ಗೊತ್ತಿಲ್ಲ ಅದು. ಈ ಹಾಡಿನ ಅರ್ಥ ತಿಳಿಯದಿದ್ದರ ಮತ್ತೆ ಕೇಳಬೇಡಿರೋ, ಅದು ಬ್ಯಾರೇನೇ ಐತಿ. ಭಾಳ ಚಂದ. ಒಂದು ಊರಾಗ ಹಿಂಗೊಂದು ಕಾರ್ಯಕ್ರಮ ಮಾಡಕ್ ಹೋಗಿದ್ದೆ. ಎಲ್ಲರೂ ಖುಷಿಯಿಂದ ನಗಾಕತ್ತಿದ್ರು. ಭಾಳ ಚಂದ. ಒಂದು ಹುಡುಗ ನಿಂತ್ಕೊಂಡು ನೋಡಾಕತ್ತಿದ್ದ. ಒಬ್ಬ ಜಾದೂಗಾರ ಒಂದು ಕಲ್ಲು ತಗೊಂಡ ಗಬಕ್ಕ ನುಂಗಿದ. ಆ ಹುಡುಗ ಅಂದ, ಸರ ಇದು ಏನಂತ ದೊಡ್ಡ ಜಾದು ಅಲ್ರಿ ಅಂದ. ಅಂದವ, ಹೌದ್ರಿ. ಇನ್ನೊಂದು ಕಲ್ಲು ತಗೊಂಡ ಈಟ ಕಲ್ಲು ಮಾಡಿ ನುಂಗಿಬಿಟ್ಟ. ಇದು ಅಂತ ದೊಡ್ಡ ಜಾದು ಅಲ್ ಬಿಡ್ರಿ ಅಂದ. ಅಂದ, ಅಲ್ಲೋ ನನಕ್ಕಿಂತ ದೊಡ್ಡ ಜಾದೂಗಾರ ಯಾರದಾರ? ಅದರಲ್ಲ ಸರ್, ನಮ್ಮೂರಾಗ ಪಂಚಾಯತಿ ಮೆಂಬರ್ ಅಂದವ. ಬಿಲ್ಡಿಂಗ್ ನುಂಗ್ಯಾರ, ರಸ್ತೆ ನುಂಗ್ಯಾರ, ಶೌಚಾಲಯ ನುಂಗ್ಯಾರ. ಅವ್ರಿಗೆ ಹೋಲಿಸಿದ್ರೆ ನೀವು ದೊಡ್ಡ ಜಾದೂಗಾರ ಅಲ್ರಿ ಅಂತಂತ ಬಂಧುಗಳಿಗೆ ಭಾಳ ಚಂದ. ಜನಪದರು ಭಾಳ ಚಂದ ಮನಸ್ಸು ತುಂಬಿ ನಗ್ತಾ ಇದ್ರು. ಎಷ್ಟು ಚಂದ ನಗ್ತಿದ್ರು ಅಂದ್ರೆ, ನಾನು ಉಮೇಶ್ ಸರ್ ಕುಲಕರ್ಣಿ ಸರ್ ತಿರುಪತಿಗೆ ಹೋಗಿದ್ದೀವಿ. ನುಣ್ಣಾಗ ತಲೆ ಬೋಳ್ಸ್ಕೊಂಡು ಟ್ರೈನ್ನಾಗ ಕೂತ್ಕೊಂಡಿವಿ. ನಮ್ಮ ಎದುರಿಗೆ 3 ಮಂದಿ ಆಂಧ್ರದ ಮಹಿಳೆಯರು, ಹೆಣ್ಮಕ್ಳು, ನಮ್ಮ ತಂಗಿಯರು, ನಮ್ಮ ಸೋದರಿಯರು ಬಂದು ಕೂತ್ಕೊಂಡ್ರು. ಅವ್ರ ತಲೆ ನಾವು ನೋಡೋದು, ನಮ್ಮ ತಲೆ ಅವ್ರು ನೋಡೋದು. ತಲೆ ಮಿರಿ ಮಿನ್ಸವ್ರಾಗ ಅವರು. ಈ ಬೋಗಿ ಬ್ಯಾಡ್ರಿ ಅಂದ್ರಿ ನಾನು ಕುಲಕರ್ಣಿ ಸರ್ಗೆ. ಮುಂದಕ್ಕೆ ಹೋಗೋಣ ನಡ್ರಿ. ಹೋದಿವಿ. ಮುಂದಿನ ಬೋಗ್ಯಾಗ ಹೋದಿವಿ. ಮುಂದಿನ ಬೋಗ್ಯಾಗ ಯಾರೂ ಇದ್ದಿಲ್ಲ. ಕುಲಕರ್ಣಿ ಸರ್ ಕೆಳಗೆ ಮಕ್ಕಂಡ್ರು, ನಾನು ನಡ್ಬರ್ಕ್ ಮಕ್ಕಂಡೆ, ಉಮೇಶ್ ಗುರುಗಳು ಮೇಲೆ ಮಕ್ಕಂಡ್ರು. ಇನ್ನೇನು ನಾವು ಹೊಚ್ಕೊಂಡು ಮಕ್ಕೋಬೇಕು ಅನ್ನೋದ್ರಾಗ ಇಬ್ಬರು ಹೊಸದಾಗಿ ಗಂಡ ಹೆಂಡತಿ ಬಂದು ಎದುರಿಗೆ ಕೂತ್ಕೊಂಡ್ರಿ. ನಮಗೆ ಯಾಕೆ ಬೇಕು ಅಂತ ಹೊಚ್ಕೊಂಡು ಮಕ್ಕಂಡಿವಿ. ಉಮೇಶ್ ಸರ್ ಹೊಚ್ಕೊಂಡು ಮಕ್ಕಳಿಲ್ಲ. ಏನು ಮಾತಾಡ್ತಾರೆ ಗಂಡ ಹೆಂಡತಿ ಅಂತ ಈಟ ಚದರ್ ಹಿಂಗೆ ಹೊಚ್ಕೊಂಡು ನೋಡಕತ್ರು. 1 ಗಂಟೆ ಮಾತಾಡಿದ ಮೇಲೆ ಹೆಂಡತಿ ಅಂದ್ಲ ಗಂಡಗ, ರೀ ಯಾಕೋ ನನ್ನ ತಲೆ ನೋವು ಯಾಕತ್ತತಿ ಅಂದ್ಲು. ಹೌದಾ? ಗಂಡನ ಹೆಂಡತಿನ ಕರೆದು ಮುತ್ತು ಕೊಟ್ಟ ಹಣಿಗೆ ನೋವು ಹೋತ್ರಿ ಅಂದ್ಲಾಕಿ. ಉಮೇಶ್ ಸರ್ ಅವ್ರಪ್ಪ ಎಂಥ ಶಕ್ತಿ ಐತಿ ಇವನು ಬಾಯಾಗ. ಗುಳಿಗೆಲ್ಲ, ಎಣ್ಣೆ ಅಲ್ಲ, ಇಂಜೆಕ್ಷನ್ ಅಲ್ಲ, ಬರೇ ಮುತ್ತು ಕೊಟ್ಟರು ನೋವು ಹೋತಲ್ಲ. ಅಬ್ಬಬ್ಬಬ್ಬ ಅಂದ್ರ. ಮತ್ತೊಂದು 10 ಕಿಲೋಮೀಟರ್ ಹೋತ್ರಿ, ಕೈ ನೋವ್ರಿ ಅಂದ್ಲಾಕಿ. ಗಂಡ ಕೈ ಮುತ್ತು ಕೊಟ್ಟ. ಉಮೇಶ್ ಸರ್ ಕೆಳಗ ಟಣ್ಣನ ಹಾರಿದ್ರು. ಯಪ್ಪ ಎಂಥ ಶಕ್ತಿ ಹೋಯ್ತು ನಿನ್ನ ಬಾಯಾಗ. 20 ವರ್ಷ ಆತು ನನಗೊಂದು ರೋಗ ಐತೋ ದೇವ್ರೇ. ಹುಬ್ಳಿ, ಧಾರವಾಡ, ಬೆಂಗಳೂರು, ಮಹಾರಾಷ್ಟ್ರ ಎಲ್ಲ ಮುಗಿದು ಹೋಗ್ಯಾವು. ಎಲ್ಲ ದವಾಖಾನೆ ಮುಗಿದು ಹೋಗ್ಯಾವು. ನಿನ್ನ ಕೈ ಮುಗಿದು ಕಾಲು ಬೀಳ್ತೀನಿ ಅಪ್ಪ, ಏನಾರ ಮಾಡಿ ನನಗೊಂದು ಮುತ್ತು ಕೊಡು, ನನ್ನ ರೋಗನ ವಾಸಿ ಮಾಡ ಅಂದ. ಪಾಪ ಅರೇದವ, ಯಜಮಾನ್ರ ಏನು ನಿಮ್ಮ ರೋಗ ಅಂದ. ಯಪ್ಪ ಯಾ ಬಾಯಲ್ಲಿ ಹೇಳೋ ನನಗೆ ಮೂಲವ್ಯಾಧಿ ಆಗೈತಿ ಅಂದ್ಬಿಟ್ಟು ಹೋಗಟ್ರೇನ. ಗಂಡ ಆ ಕಡೆಗೆ ಹಾರಿಬಿಟ್ಟ, ಹೆಂಡತಿ ಈ ಕಡೆಗೆ ಹಾರಿಬಿಟ್ಲ. ಬೇಡ ಅಂತಂದು ಬಂಧುಗಳೇ ಭಾಳ ಚಂದ. ಗಂಡ ಹೆಂಡ್ರ ಜಗಳ ಆಗಲೇ ಹೇಳಿದ್ ನಾನು. ನೋಡ್ರಿ, ಈಗೆಲ್ಲ ಹಳ್ಳ್ಯಾಗ ನಾವೆಲ್ಲ ಭಾಳ ಚಂದ ಅದೀವಿ. ಹಳ್ಳ್ಯಾಗ 8 ಗಂಟೆ ಆತ್ನಾರ ನವಿಲ್ ಸ್ಟಾರ್ಟ್ ಆಕ್ಕವ್ರಿ. ನವಿಲ್ ಅಂದ್ರೆ ನೀವು ಆಶ್ಚರ್ಯ ಆಗ್ಬೋದು. ಏನು ನವಿಲ್ ಅಂದ್ರೆ, ಎಣ್ಣೆ ಹೊಡೆಯ ಮಂದಿಗೆ ನವಿಲ್ ಅಂತ ಕರಿತೀನಿ ನಾನು. ಕುಡುಕರಿಗೆ ನವಿಲ್ ಅಂತ ಕರಿತೀನಿ ರೀ. ಸುಧಾಕರ್ ಸರ್ ಭಾಳ ಚಂದ ಹೆಂಗೆ ನವಿಲ್ ಮಾಡ್ದಂಗೆ ಮಾಡ್ತಿರ್ತಾರೆ. ಅವ್ರು ನಿಂತಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಈ ನವಿಲ್ನಾಗ 2 ವಿಧ ರೀ. ಒಂದು ಸೈಲೆಂಟ್ ನವಿಲು, ಇನ್ನೊಂದು ವೈಲೆಂಟ್ ನವಿಲು. 3 ಕ್ವಾರ್ಟರ್ ಕುಡ್ದಿರ್ತಾರ ಅವ್ರು ಸೈಲೆಂಟ್ ನವಿಲ್ ಅವರು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಊಟ ಆತನ್ರಿ. ಒಂದು 90 ಹೊಡೆದಿರ್ತಾರೆ ನೋಡ್ಬೇಕ್ರಿ. ಅಂತಿರ್ತಾರಾಗ ಇವರೆಲ್ಲ. ಈ ಹಳ್ಳ್ಯಾಗ ಈ ವೈಲೆಂಟ್ ನವಿಲ್ ಭಾಳ ರೀ. ಒಂದು ಬ್ಯಾಶ್ ಒಂದು 90 ಕೊಡು, ಒಂದು ಎಗ್ ರೈಸ್ ತಿಂದು ಹೆಂಡತಿ ಹತ್ರ ಬರ್ತಾರೆ ರೀ. ಹೆಂಡತಿ ರೊಟ್ಟಿ ಮಾಡ್ತಿರ್ತಾಳೆ, ಮನೇನ ಕೆಲಸ ಮಾಡ್ತಿರ್ತಾಳೆ. ಈತ ಹೆಂಡತಿಗೆ ಹೇಳ್ತಾನೆ, ನಾನೇನಾರು ಈ ವಾರ್ಡ್ ಮೆಂಬರ್ ಆದ್ರೆ ಈ ವಾರ್ಡ ಬದಲಾಯಿಸ್ತೀನಿ ಅಂತ. ನನಗೆ ಆಕಿ ಮನಸ್ಸಿನಾಗ ಹಿಟ್ಟು ನದಬೇಕಾದಾಗ ಮನಸ್ಸಿನಾಗ ಜಿಟ್ಟೆ ಅಂತ ಅಳಗಾಲಿ ಒಳಗೆ ಬೈತಾಳೆ ಹೆಂಡತಿ.
ನಾನೇನಾರ MLA ಆದ್ರೆ ಕ್ಷೇತ್ರನ ಬದಲಾಯಿಸ್ತೀನಿ ಅಂತಾನ, ಮುಖ್ಯಮಂತ್ರಿ ಆದ್ರ ರಾಜ್ಯ ಬದಲಾಯಿಸ್ತೀನಿ ಅಂತಾನ. ಅವಾಗ ಏಂತಂತಾಳೆ, ಜಕುಮಾರ ಕುಡಿದು ನಿಷೇಧಾಗ ಲುಂಗಿ ಅನ್ಕೊಂಡು ನನ್ನ ಲಂಗ ಹಾಕ್ಯಂಡಿ ಅದನ್ನ ಬದಲಾಯಿಸ್ತೀನಿ ನಾನು. ಬಗ್ಗೆ ನೋಡಿಕೆಂತನ್ರಿ ಕರೆ ಲಂಗ ಹಾಕ್ಯಂಬಿಟ್ಟನ ಕತ್ತಲ್ದಾಗ ಬಂದು ಬಿಚ್ಚಾಕ ಹೋಗ್ಕನ ಲಾಡಿ ಬಿಚ್ಚವಲ್ದು ಒಟ್ಟ ಅದು ಇಳಿಗಿ ತಗೊಂಡು ಕೊಯ್ಕೊಂಡು ಆಮೇಲೆ ಬಂಧುಗಳೇ. ಅದಕ್ಕೆ ಭಾಳ ಚಂದ. ಅದಕ್ಕೆ ಇವ್ರು ಎಲ್ಲಿರ್ತಾರ ಇದನ್ನ ನೋಡಿ ನಮ್ಮ ಜನಪದರು ಭಾಳ ಚಂದ ಹೇಳ್ತಾರ. ಎಷ್ಟು ಚಂದ ಹೇಳ್ತಾರ, ನೀನು ಸಾರಾಯಿ ಕುಡಿ ಬ್ಯಾಡೋ ತಮ್ಮ, ನೀನು ದಮ್ಮಡಿಕ ಬ್ಯಾಡೋ ಕೆಮ್ಮು ದಮ್ಮ, ಸಾರಾಯಿ ಕುಡ್ದವ್ರೆಲ್ಲ ಎಷ್ಟು ಮಂದಿ ಸತ್ತೋಗ್ಯವ್ರಿ, ಅದನ್ನೇ ನಾವ್ಯಾಕೆ ಕುಡಿಬೇಕು ತಮ್ಮ, ಅದನ್ನೇ ನಾವ್ಯಾಕೆ ಕುಡಿಬೇಕು ತಮ್ಮ, ಬೀರು ಬ್ರ್ಯಾಂಡಿ ಕುಡಿ ಬ್ಯಾಡೋ ತಮ್ಮ, ನೀನು ತೋಲಾಡ್ಕೊಂಡು ಹೋಗ್ತೀಯಲ್ಲೋ ತಿಮ್ಮ, ಬೀರು ಬ್ರ್ಯಾಂಡಿ ಕುಡ್ದು ಬೀದಿಲ್ ತೋಲಾಡ್ಕೊಂಡೋದ್ರಿ ಬೀದಿ ನಾಯಿಗಳು ಸತ್ ಬಿಡ್ತಾವೆ ನಿಮ್ಮ, ಅಯ್ಯೋ ಬೀದಿ ನಾಯಿಗಳು ಕಚ್ ಬಿಡ್ತಾವೆ ನಿಮ್ಮ, ಸಾರಾಯಿ ಕುಡ್ದ ಲೋಟ ಸ್ವಲ್ಪ ಬೆಂಕಿ ಹಚ್ಚಿ ನೋಡು ನೀನು ಪೆಟ್ರೋಲ್ ಹಂಗೆ ಉರಿತೈತೆ ತಮ್ಮ ಅಂತ, ಸಾರಾಯಿ ಹೊಟ್ಟೆ ಕುಡ್ದು ಹೊಟ್ಟೆ ಕರಳು ಸುಟ್ಟೋದಾಗ ಆಪರೇಷನ್ ಮಾಡಿಸೋ ದುಡ್ಡು ಸಾರಾಯಿ ಮಾರ ಕೊಡ್ತಾನೇನು ತಮ್ಮ, ಅವ ಸಾರಾಯಿ ಮಾರ ಕೊಡ್ತಾನೇನು ತಮ್ಮ, ಅಯ್ಯೋ ಸಾರಾಯಿ ಮಾರ ಕೊಡ್ತಾನೇನು ತಮ್ಮ. ಈ ಥರ ಹಾಡ್ತಾ ಒಂದು ಅರಿವನ್ನ, ಒಂದು ಜಾಗೃತಿಯನ್ನು ಮೂಡಿಸಿದ್ದು ನಮ್ಮ ಜನಪದ ಸಾಹಿತ್ಯ. ಆದ್ಮೇಲೆ ಕೊನೆಯದಾಗಿ ನಿಮ್ಗೆ ಹಂಚ್ಕೊಳ್ತಕ್ಕಂಥ ಒಂದು ಮುಖ್ಯವಾದ ಸಾಹಿತ್ಯ ಯಾವುದು ಅಂದ್ರೆ ಜನಪದದ ಭಾಗ ಯಾವುದು, ಸಣ್ಣಾಟ, ಕೋಲಾಟ. ಭಾಳ ಚಂದ್ರ ಸಣ್ಣಾಟ ಆಡ್ತಿದ್ರು. ಸಂಪತ್ತಿಗೆ ಸವಾಲು, ರಕ್ತರಾತ್ರಿ, ವೀರಾಟ ಪರ್ವ, ಕುರುಕ್ಷೇತ್ರ, ಮಲಮಗಳು, ಮರೆಯಲಾಗದ ವಿಜಯನಗರ ಸಾಮ್ರಾಜ್ಯ, ಹೇಮರೆಡ್ಡಿ ಮಲ್ಲಮ್ಮ. ಆ ನಾಟಕಗಳ ಹೆಸರು ಕೇಳಿದ್ರೆ ಒಂದು ಸತ್ವ ಇರ್ತಿತ್ತು, ಒಂದು ತತ್ವ ಇರ್ತಿತ್ತು. ಏನಾದರೂ ನೋಡಿ ಜೀವನದಾಗ ಕಲಿತಿದ್ವಿ ಬಂಧುಗಳೇ. ಇತ್ತೀಚೆಗೆ ನಾಟಕ ಬಂದಾವು. ನಾವು ಯಾರಾದ್ರೂ ಬಾದಾಮಿ ಬನಶಂಕರಿ ಜಾತ್ರೆಗೆ ಹೋಗಿಬಿಟ್ರ ಆ ಜಾತ್ರೆಗ ನಾಟಕದ ಹೆಸರು ನೋಡ್ಬೇಕ್ರಿ, ಚಡ್ಡಿ ಚಿಲಿಕೆ ಮಡ್ಡಿ ಮಲಿಕೆ, ಹಂಡ್ ಹಕೀಮ ಮಂಡು ಮಾಲಿಂಗ, ಸೂಪರ್ ಸೊಸಿ ಅರ್ಥಾರ್ಥ ಲೋಪರ್ ಮಾವ ಅಂತ ನಾಟಕದ ಹೆಸರು ಇದು. ಕನ್ನಡ ಕಲಾಭಿಮಾನಿಗಳೇ, ಕಲ ರಸಿಕರೇ, ಸುಂದರ ಸಾಮಾಜಿಕ ನಾಟಕ 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 ನಾಟಕ, ಕಳಚಿ ಬಿದ್ದ ಮಾಂಗಲ್ಯ ಅರ್ಥಾರ್ಥ ಕ್ಯಾಚ್ ಹಿಡ್ದವನೇ ಗಂಡ ಅಂತ ನಾಟಕದ ಹೆಸರು. ಬಂಧುಗಳೇ, ನಿಜವಾದ ನಾಟಕ ಹೇಗಿರ್ತಾವಂತಂದ್ರೆ ನಮ್ಮ ಜನಪದರು ಹಾಡ್ತಾ ಇದ್ರು, ನಮ್ಮೂರು ಜಾತ್ರೆಯಾಗ ನಾಟಕ ಹಾಕಿದ್ದೆ, ಅದರಾಗ ನಾನೊಂದು ಪಾತ್ರನ ಮಾಡಿದ್ದೆ, ನನ್ನ ಪಾತ್ರ ನೋಡಿ ನನ್ನ ಹೆಂಡತಿ ಸಿಳ್ಳು ಹೊಡಿತಾ ಒನ್ಸ್ ಮೋರ್ ಅಂತಿದ್ಲು, ಒನ್ಸ್ ಮೋರ್ ಅಂತಿದ್ಲು. ನಾಟಕ ಮುಗಿದು ಹೋಯ್ತು, 4,000 ಸಾಲಾಯ್ತು, ನಾಟಕ ಮುಗಿದು ಹೋಯ್ತು, 4,000 ಸಾಲಾಯ್ತು. ಇಷ್ಟೆಲ್ಲ ಆದ್ರೂ ನನ್ನ ಹೆಂಡತಿ ಸಿಳ್ಳು ಹೊಡಿತಾ ಒನ್ಸ್ ಮೋರ್ ಅಂತಿದ್ಲು, ಒನ್ಸ್ ಮೋರ್ ಅಂತಿದ್ಲು. ನಾಟಕ ನಿಜವಾಗಲೂ ಒಂದು ಸಂದೇಶವನ್ನು ಕೊಟ್ಟು ಜನಪದರಿಗೆ ಬಂಧುಗಳೇ. ಅದಕ್ಕೆ ನಾನು ಒಂದು ಅದ್ಭುತವಾದ ವಿಚಾರ ಹಂಚ್ಕೊಳ್ಬೇಕನ್ನಿಸುತ್ತೆ. ಜನಪದರು ಎಲ್ಲಿ ಕೂತ್ಕೊಂಡು ಕಟ್ಟಲಿಲ್ಲ, ಹಾಡು ಭಾಳ ಚಂದ ಕಟ್ಟಿ ಹಾಡಿದರು. ಕಲ್ಯಾಣದ ಕ್ರಾಂತಿಯ ಬಸವಣ್ಣನ ಬಗ್ಗೆ ತಾಯಿ ಜನಪದ ಕಟ್ಟಿ ಹಾಡ್ತಾರ. ಹಸುವಿಗೆ ಅಂಬಲಿ ಮದ್ದು, ಬಿಸಿಲಿಗೆ ಕೊಡೆ ಮದ್ದು, ಈ ನೆಲಕ್ಕೆ ಬಸವಣ್ಣ ಮದ್ದು, ಈ ನೆಲಕ್ಕೆ ಬಸವಣ್ಣ ಮದ್ದು, ನಮ್ಮೆಲ್ಲರ ಬದುಕಿಗೆ ಜಾನಪದ ಸಂಜೀವಿನಿ ಮದ್ದು ಅಂತಕ್ಕಂಥ ಭಾವ ಹೇಳ್ತಾಳೆ ಆಕಿ. ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ, ನನ್ನ ಮಗ ಜಯವಂತನಾಗಿ ಬರಲಿ ಅಂತಕ್ಕಂಥ ಜನಪದರ ಸಮಷ್ಟಿ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇತ್ತೀಚೆಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ಕನ್ನಡ ನೆಲದಲ್ಲಿ ನಂದು ಜಾನಪದ ಮತ್ತು ಸಮಷ್ಟಿ ಪ್ರಜ್ಞೆ ಎನ್ನುವ ಪುಸ್ತಕ ಬಿಡುಗಡೆಯಾಗಿದೆ. ಆ ಪುಸ್ತಕ ಇವತ್ತ ಈ ವಿದೇಶಿ ನೆಲದ ಮಸ್ಕತ್ನಲ್ಲಿ ಇದೆ. ಅದನ್ನು ಸಾಧ್ಯ ಆದವರು, ಓದುವ ಹವ್ಯಾಸ ಇರೋರು ಆ ಪುಸ್ತಕವನ್ನು ಕೊಂಡುಕೊಳ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ, ಜನಪದ ಸಾಹಿತ್ಯ ಬಹಳ ವಿಶಾಲವಾದ ಸಾಹಿತ್ಯ. ಆಡು ಮುಟ್ಟದ ಸೊಪ್ಪಿಲ್ಲ, ಜನಪದರು ಕಟ್ಟಿ ಹಾಡದ ಪದಗಳಿಲ್ಲ ಬಂಧುಗಳೇ. ಹಿಂದ ಭಾಳ ಚಂದ ಪಂಚಮಿ ಹಾಡಿದ್ರು. ಯಾವುದು ಪಂಚಮಿ ಹಬ್ಬ ಅಂದ್ರ, ನಾಗರ ಪಂಚಮಿ ನಾಡಿಗಿ ದೊಡ್ಡದು, ನಾಗಪ್ಪ ಗಾಲ ಎರೆಯೋಣ, ನಾಗಪ್ಪ ಗಾಲ ಎರೆಯೋಣ, ನನ್ನ ಗೆಳತಿ ನಾಗರ ಹಿಡಿಯಂಗ ಜೀಕೋಣ. ಇದು ನಮ್ಮ ಜನಪದ. ಪಂಚಿಮ್ ಬಂತು ಸನಿಯಾಕ, ನಮ್ಮಣ್ಣ ಬರಲಿಲ್ಲ ಕರಿಲಾಕ, ಒಂದು ವಾರ ತಡ ಆತಂದ್ರ ಅವ್ರ್ಯಾಕೆ ಬರ್ತಾರ ಸಾವುಕಾರರು, ನಾವ್ಯಾಕೆ ಹೋಗೋಣ ಬಡವ್ರು ಅಂತಕ್ಕಂಥ ಭಾವ ಜನಪದರದತ್ತು. ಬನ್ನಿ ಹಬ್ಬ ಬಂತಂದ್ರ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರೋಣ ಬಾರ ಕೋಲು ಕೋಲ, ಚಿನ್ನ ತರೋಣ ಬಾರ ಕೋಲು ಕೋಲ. ಹಡದ ತಾಯಿಗೆ ಬನ್ನಿ, ಹಡದ ತಂದೆಗೆ ಬನ್ನಿ, ಪಡದ ಗುರುವಿಗೆ ನಮ ಬನ್ನಿ, ಬನ್ನಿ ಮುಡಿಯೋಣ ಬನ್ನಿ, ಯಾವ ಮರೆಯೋಣ ಬನ್ನಿ, ಜೀವ ಒಂದಾಗಿ ಇರ ಬನ್ನಿ ಅಂತಕ್ಕಂಥ ಪದವನ್ನು ಕಟ್ಟಿ ಹಾಡಿದವರು ನಮ್ಮ ಜನಪದರು. ಹಾಗಾಗಿ ಜನಪದಕ್ಕೆ ದೊಡ್ಡ ವಿಶಾಲವಾದ ಗುಣ ಇದೆ. ಆ ಜನಪದ ನಮ್ಮ ಗ್ರಾಮೀಣದ ಸೊಗಡು ಇವತ್ತು ನಾವು ಕಳ್ಕೊಳ್ತಾ ಇದ್ದೀವಿ. ಹಿಂದ ನಾವು ಕೌದಿ ಹಾಸ್ಕೊಳ್ತಿದ್ದೀವಿ, ಕೌದಿ ಹೊಚ್ಕೊಳ್ತಿದ್ದೀವಿ. ಕೌದೆ ನಮಗೆ AC ಆಗಿತ್ತು.
ಅದು ತಣ್ಣನೆಯ ದಿನಗಳಲ್ಲಿ ಬೆಚ್ಚನೆಯ ಭಾವ, ಬೇಸಿಗೆ ಕಾಲದಾಗ ತಣ್ಣನೆ ಭಾವ ಕೊಡ್ತಾ ಇತ್ತು. ಕೌದಿ ಹೋತು, ದೂರವಾಣಿ ಬಂತು, ಓಲೆ ಪತ್ರ ಮಾಯವಾಯಿತು, ದೂರದರ್ಶನ ಬಂತು, ಆಕಾಶವಾಣಿ ಕಳೆದು ಹೋಯಿತು, ಡಿಸ್ಕೋ ಡ್ಯಾನ್ಸ್ ಬಂತು, ಭರತನಾಟ್ಯ ಎಲ್ಲಿ ಹೋಯಿತು, ಅಶ್ಲೀಲ ಪದ ಬಂತು, ಜಾನಪದ ಹಾಳಾಯಿತು. ಜನಪದ ನಾಶ ಆದರೆ ಮಾನವ ಜನಾಂಗ ಮೂಕಾದಂತೆ ಬಂಧುಗಳೇ. ನಾವೆಲ್ಲರೂ ಈ ಜಾತ್ರೆ ನೋಡ್ತಾ ಇದ್ದೀವಿ. ಜಾತ್ರೆ ಅಂದ್ರೆ ಒಂದು ದೊಡ್ಡ ಅನುಭವ, ಎಲ್ಲರನ್ನ ಬೆಸೆಯುವ, ಎಲ್ಲರನ್ನ ಒಂದುಗೂಡಿಸುವ ಜಾತ್ರೆಗೆ ದೊಡ್ಡ ತಾತ್ವಿಕತೆಯ ಭಾವ ಐತಿ. ಯುಗಧರ್ಮ ರಾಮಣ್ಣ ಹೇಳ್ತಾರೆ, ನಾವು ತೇರನ್ನ ಕಟ್ಟೋಣ ಬಾ, ತೇರಿಗೆ ಶೃಂಗಾರ ಮಾಡೋಣ ಬಾ, ತೇರಿಗೆ ಚುರುಮುರಿ ಉಗ್ಗೋಣ ಬಾ, ಬಾಬಾ ತೇರನ್ನ ಕಟ್ಟೋಣ ಬಾ. ಬೇಂದ್ರೆ ಎನ್ನುವ ಕನ್ನಡ ತೇರು, ಕುವೆಂಪರೆನ್ನುವ ಕನ್ನಡ ತೇರು, ಗೋಕಾಕರೆನ್ನುವ ಕನ್ನಡ ತೇರು, ಕಾರ್ನಾಡರೆನ್ನುವ ಕನ್ನಡ ತೇರು. ಇಂಥ ಕನ್ನಡಿಗರು ಕಟ್ಟಿದ ತೇರನ್ನ ಎಳೆಯೋಣ ಬಾಬಾ, ಬಾಬಾ ತೇರನ್ನ ಕಟ್ಟೋಣ ಬಾ, ತೇರಿಗೆ ಶೃಂಗಾರ ಮಾಡೋಣ ಬಾ, ತೇರಿಗೆ ಚುರುಮುರಿ ಉಗ್ಗೋಣ ಬಾಬಾ, ಬಾಬಾ ತೇರನ್ನ ಕಟ್ಟೋಣ ಬಾ. ಅವ್ರು ಕಟ್ಟಾಡೋ ಪದ ಎಂತ ಭಾವ ಐತಿ. MA ಡಿಗ್ರಿ ಮಾಡಿ ನೀನು ಹೆಮ್ಮೆಯಿಂದ ಬಿಗಿ ಬ್ಯಾಡೋ ತಮ್ಮ ತಮ್ಮ, MA ಡಿಗ್ರಿ ಮಾಡಿ ನೀನು ಸುಮ್ಮನೆ ಹೆಜ್ಜೆ ಹಾಕೋಕ್ಕಿಂತ ಎಮ್ಮಿ ಕಾಯ್ದು ಮೇಲುಕೋಣ ಬಮ್ಮ ಬಮ್ಮ, ಎಮ್ಮಿ ಕಾಯ್ದು ಮೇಲುಕೋಣ ಬಮ್ಮ ಬಮ್ಮ. ಪುಸ್ತಕದೋದು ನೆಚ್ಚಿಕೊಂಡು ಮಸ್ತಕದೋದು ಮರ್ತ್ರೆ ನೀನು, ಸತ್ತೋರ್ ಮುಂದೆ ಅತ್ತಂತ ಕಾಣೋ ತಮ್ಮ ತಮ್ಮ. ಕೋಟಿ ಕೋಟಿ ಐತೆ ಅಂತ ಹೇಳಿ ಅಲಕ್ಷ್ಯ ಮಾಡಿದ್ರ ಮಣ್ಣು ತಿನ್ನಕ್ಕಾಗ್ತತೇನ್ಲೆ ಬಮ್ಮ ಬಮ್ಮ, ಮಣ್ಣು ತಿನ್ನಕ್ಕಾಗ್ತತೇನ್ಲೆ ಬಮ್ಮ ಬಮ್ಮ. ಅದಕ್ಕೆ ಈ ನೆಲದ ಜನಪದರು ಒಂದು ದೊಡ್ಡ ಸಂದೇಶ ಕೊಟ್ಟರು. ಹೆಣ್ಣು ಶ್ರೇಷ್ಠ, ಗಂಡು ಕನಿಷ್ಠ ಅಲ್ಲ, ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಅಲ್ಲ. ಒಬ್ಬ ತಾಯಿ ಕಟ್ಟಿ ಹೇಳ್ತಾಳ್ರಿ ಹಾಡನ್ನ, 10 ಗಂಡ ಹಡೆದಾರೆ ಮತ್ತೆ ಬಂಜೆಂಬವರು, ದಟ್ಟ ಧರಣಿಯ ಉಡುವ ಹೆಣ್ಣನ್ನ ಹಡದಾರ ಮುತ್ತೇದಿ ಎಂದ ಕರೆದಾರ ಅಂತಕ್ಕಂಥ ಮಾತನ್ನ ಒಬ್ಬ ಜನಪದ ಗರ್ತಿ ಹೇಳ್ತಾಳ್ರಿ. ಗಂಡು ಹಡದೇನೆಂದು ಗರ್ವವ ನಿನಗ್ಯಾಕ, ಗಂಡು ಹಡದೇನೆಂದು ಗರ್ವವು ನಿನಗ್ಯಾಕ, ಗಂಡೆಂಬ ಪಿಂಡ ಬೆಳದಾರ, ಗಂಡೆಂಬ ಪಿಂಡ ಬೆಳದಾರ, ಅದು ಮುಂದ ಹೆಂಡರಿಚ್ಚಾಗಿ ನಡೆಯುವಾದ. ಅಂದ್ರೆ ಗಂಡು ಹೆಣ್ಣು ಸಮಾನರು, ಲಿಂಗ ಸಮಾನತೆಯನ್ನ ಹೇಳಿಕೊಟ್ಟವರು ನಿಜವಾಗಲೂ ನಮ್ಮ ಜನಪದ ಹಾಡುಗಾರರು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ತವರು ಅಂದ್ರೆ ಪಂಚಪ್ರಾಣ, ಗಂಡು ಮಕ್ಕಳಿಗೆ ಜಾತ್ರೆ ಅಂದ್ರೆ ಬಾಳ್ ಚಂದ. ಇತ್ತೀಚಿನ ಒಬ್ಬ ಹಾಡುಗಾರ ಹೇಳ್ತಾನ, ಜಾತ್ರೆಗಂತ ಜನ ಜಾತ್ರೆಗೆ ಬರ್ತಾರ, ದೇವರ ನೆನಪು ಇರೋದಿಲ್ಲ ರೀ, ಇವರು ಕಾಯಿ ಕರ್ಪೂರ ಒಡೆದಿಲ್ಲ ರೀ, ಹುಡುಗಿಯರ ಸಿಕ್ಕರ ರೊಕ್ಕನ ಕಳ್ಕೊಂಡು ಮಂಗೆನಂಗ ಮನೆಗೆ ಬರುತ್ತಾರಿ, ಮಂಗೆನಂಗೆ ಮನೆಗೆ ಬರುತ್ತಾರಿ. ಕೊನೆಗೆ ಹೇಳ್ತಾರೆ, ಗಂಡು ಹೆಣ್ಣನು ಗಂಡು ಹೆಣ್ಣನು, ಗಂಡು ಹೆಣ್ಣನು ಹೆಣ್ಣು ಗಂಡನು ತೆಗಳುವುದೀಗ ಸರಿಯಲ್ಲ ರೀ, ಒಂದು ತಾಳಕ್ಕೆ ಇನ್ನೊಂದು ತಾಳ, ಒಂದು ತಾಳಕ್ಕೆ ಇನ್ನೊಂದು ತಾಳ, ಕುಡಿದರೇನೆ ಸಂಗೀತ ರೀ, ಕುಡಿದರೇನೆ ಸಂಗೀತ ರೀ, ಕುಡಿದರೇನೆ ಸಂಗೀತ ರೀ. ಬಂಧುಗಳೇ, ಒಂದೂವರೆ ಗಂಟೆ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಸಾಧ್ಯ ಆಗಿದೆ. ನಿಜವಾಗ್ಲೂ 4 ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ಬಿಡ್ತೀನಿ. ಒಂದು ದೊಡ್ಡ ಜಾತ್ರೆ, ಯಲ್ಲಮ್ಮನ ಜಾತ್ರೆನೋ ಸಿದ್ದರೌಡ್ರ ಜಾತ್ರೆನೋ, ಹುಬ್ಬಳ್ಳಿಯ ದೊಡ್ಡ ಜಾತ್ರೆ. ಜಾತ್ರೆ ಒಳಗ ಬೆಂಡ ಬೆತ್ತಾಸು, ಅಲ್ಲಿ ಅನೇಕ ಗೊಂಬೆಗಳು, ಅನೇಕ ಮಾರಾಟ ಇತ್ತು. ಒಂದು ಅಂಗಡಿ ಇತ್ತು, ಮಾತು ಮಾರುವ ಅಂಗಡಿ. ನನ್ನಂತ ಒಬ್ಬ ಹುಡುಗನಿಗೆ ಮಾತು ಮಾರುವ ಅಂಗಡಿ, ಏನಿದು ಮಾತು ಮಾರುವ ಅಂಗಡಿ? ಸರ್, ಒಂದು ಮಾತಿರುತ್ತೆ, ಈ ಮಾತನ್ನ ತಗೊಂಡ್ರೆ ಇದರ ಒಂದು ಒಳ್ಳೆ ಸಂದೇಶ ಇರುತ್ತೆ ಅಂತ ಹೇಳಿದ್ರು ಅವರು. ಆಯ್ತು, 200 ರೂಪಾಯಿ ಕೊಟ್ಟು ಒಂದು ಮಾತು ಮಾರುವ ಒಂದು ಮಾತನ್ನ ತಗೊಂಡ ಒಬ್ಬ ವ್ಯಕ್ತಿ. ತಗೊಂಡ ಅಲ್ಲಿ ನಿಂತ್ಕೊಂಡ, ಜಗಳ ನಡೀತು, ದೊಡ್ಡ ಜಗಳ. ಜಗಳಾಡಿದವ್ರು ಓಡಿ ಹೋದ್ರು, ಪೊಲೀಸರು ಬಂದ್ರು, ಇವ ಸಿಕ್ಕ. ಇವನ್ ಕರ್ಕೊಂಡು ಸೀದಾ ಪೊಲೀಸರು ಜೈಲ್ನಾಗ ಹೋಗಿ ಹಾಕಿದ್ರು. ಚಿಂತೆ ಮಾಡಕತ್ತ, ಯಪ್ಪ ನಾನು ಊರಿಗೆ ಹೋಗಿಬಿಟ್ಟಿದ್ರೆ ಆರಾಮ್ ಇರ್ತಿದ್ದೆ, ಎಂತ ಕೆಟ್ಟ ಕೆಲಸ ಆತಲ್ಲ, ಎಂತ ಅಪಚಾರ ಆತಲ್ಲ ಅಂತ ಯೋಚನೆ ಮಾಡಕತ್ತ. ಯೋಚನೆ ಮಾಡ್ತಾ ಜಾತ್ರೆ ನೆನೆಸ್ಕೊಳ್ತಾ, ಓ ಜಾತ್ರೆ ದೇವ್ರಿಗೆ ಹೋಗಿದ್ದೆ, ಕಾಯಿ ಒಡಿಸಿದೆ, ಅಲ್ಲೆಲ್ಲ ತಗೊಂಡೆ, ಓ ಮಾತು ತಗೊಂಡೆ, ಏನು ಮಾತು ಅಂತ. ಅವಾಗ ಮಾತು ತೆಗೆದು ನೋಡ್ತಾನ, ಒಂದು ಮಾತು ಬರೆದಿತ್ತು, ಜಗಳ ಕಂಡಲ್ಲಿ ನಿಲ್ಲಬಾರದು ಅಂತ ಬರೆದಿತ್ತು. ಈ ಮಾತನ್ನ ಮುಂಚೆ ಓದ್ಕೊಂಡಿದ್ರ ಆತ ಶಾಣೆ ಹಾಕಿದ್ದ ಬಂಧುಗಳೇ. ಅದಕ್ಕೆ ಜಾತ್ರೆ ಅದು ನಮ್ಮ ಬದುಕಿನ ಯಾತ್ರೆಗಳಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆತ್ಮೇರೆ ಒಬ್ಬ ಜನಪದ ಗರತಿ ವೈಚಾರಿಕ ಪ್ರಜ್ಞೆನ ಹೇಳ್ತಾಳ್ರಿ. ಅದು ನಮ್ಮ ನಿಜವಾದ ಜ್ಞಾನಪದ. ಮಲ್ಲಿಗೆ ಇದ್ದಾರ ಮುಳ್ಳ್ಯಾಕ ಮುಡಿಯಲಿ, ಕಲ್ಯಾಣದಾಗ ಬಸವಣ್ಣ ಇದ್ದಾರ ಕಲ್ಲಿಗೆ ಯಾಕ ಕೈ ಮುಗಿಯಲಿ ಅಂತಕ್ಕಂಥ ವೈಚಾರಿಕ ಪ್ರಜ್ಞೆನ ಮೆರೆದಾಕಿ ಕೂಡ ನಮ್ಮ ಹಳ್ಳಿಗಾಡಿನ ಜನಪದರಂತಕ್ಕಂಥ ಮಾತನ್ನು ಹೇಳ್ತಾ, ಬಸವಣ್ಣ ಹೇಗೆ ನೆನಪಾಗ್ತಾನೆ ಹಳ್ಳಿಗಳಿಗೆ ಅಂದ್ರೆ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣದ ಬಸವಯ್ಯ,
ಎಲ್ಲ ಬಲ್ಲಿದನಯ್ಯ ಕಲ್ಯಾಣದ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕು, ಚೆಲ್ಲಿದನು ತಂದು ಶಿವ ಬೆಳಕು, ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವರು. ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ, ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ, ಬಸವ ಕಾಯಕದ ಗುರು ಬೀಜ, ಹೊಸ ಮತಕ್ಕೆ ಬಸವ ಓಂಕಾರ ಶಿವನಾಮ. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಬಸವಣ್ಣ ನಿಮ್ಮ ಹೆಸರು ಅಮರಾತೋ, ಬಸವಣ್ಣ ನಿಮ್ಮ ಹೆಸರು ಅಮರಾತೋ, ಜಗಕ್ಕೆಲ್ಲ ಬಸವ ಕಲ್ಯಾಣ ಹೆಸರಾತೋ, ಬಸವ ಕಲ್ಯಾಣ ಹೆಸರಾತೋ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶಲ್ಲ ಹೇಳುತ್ತಲಿ, ದೇಶ ದೇಶಲ್ಲ ಹೇಳುತ್ತಲಿ, ಹೊಸ ಮಾತು ಮಾಸಿದವು ವೇದ ಹುಸಿಯಂದೋ. ಶರಣರ ನೆನದಾರ ಸರಗಿಯ ಮುಡಿದಾಂಗ, ಶರಣರ ನೆನದಾರ ಸರಗಿಯ ಮುಡಿದಾಂಗ, ಅರಳು ಮಲ್ಲಿಗೆ ಹುರಿದಾಂಗ, ಅರಳು ಮಲ್ಲಿಗೆ ಹುರಿದಾಂಗ, ನಾವೆಲ್ಲರೂ ಕಲ್ಯಾಣದ ಶರಣರ ನೆನೆಯೋಣ, ಕಲ್ಯಾಣದ ಶರಣರ ನೆನೆಯೋಣ, ಕಲ್ಯಾಣದ ಶರಣರ ನೆನೆಯೋಣ. ಕಲ್ಯಾಣದ ಶರಣರನ್ನು ನೀಡಿತಕ್ಕಂಥ ಆ ಜನಪದ ತಾಯಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಹಿತ್ಯವನ್ನು ಬಿಟ್ಟುಕೊಟ್ಟು ಹೋಗಿದ್ದಾಳೆ. ನಮ್ಮೂರು ಕುಕನೂರು ತಾಲೂಕು, ಕೊಪ್ಪಳ ಜಿಲ್ಲೆ, ಬಿನ್ನಾಳ ಗ್ರಾಮ. ನಮ್ಮೂರಾಗ ಮಲ್ಲಮ್ಮನ್ನ ಹಾಕಿ 8 ಎಮ್ಮಿ ಕಾಯ್ತಾಳ್ರಿ. ಆದ್ರೆ ಆಕಿ ಹಾಡ್ತಕ್ಕಂಥ ಅನೇಕ ಸಾವಿರಾರು ಪದಗಳು ಇನ್ನೂ ಆಕಿನ ಎದಿ ಒಳಗದಾವ. ಆದ್ರೆ ಒಂದಿನ ಅಂದ್ಲು, ಯಪ್ಪ ಮಗನಿಗೆ ಹೇಳ್ತಾಳ, ನಾನು ಎಮ್ಮಿ ಕಾಯಕ ಒಲ್ಲೆ. ಯಾಕೆ ಬೇಯವ್ವ? ನನಗೊಂದು ಮೊಬೈಲ್ ಕೊಡಿಸು, ಎಮ್ಮಿ ಕಾಯ್ತೀನಿ ಅಂತ. ಮಗ ಗಾಬರಿಯಾಗಿ ಹೋಗಿ ಪಟ್ಟಣಕ್ಕೆ ಹೋಗಿ ಮೊಬೈಲ್ ಕೊಡಿಸಿದ. ಅಮ್ಮ ಆ ಮೊಬೈಲ್ನಾಗ ಹಾಡು ಕೇಳಿಕೆಂತ ಎಮ್ಮಿ ಕಾಯಕತ್ಲು. ಆಕೆಗೆ 80 ವರ್ಷದ ಮಲ್ಲಮ್ಮನಿಗೆ ಇಷ್ಟವಾದ ಹಾಡು ಯಾವುದಂದ್ರೆ, ಗುರುಗಳೇ, ಇಲ್ಲೇ ಇಲ್ಲ ಎಲ್ಲೋ ನನ್ನ ಮನಸ್ಸು ಕಾಣಿಯಾಗಿದೆ. 80 ವರ್ಷದ ಮಲ್ಲಮ್ಮಗ ಈ ಹಾಡು ಇಷ್ಟ ಆಯ್ತು. ಒಂದಿನ ಈ ಎಮ್ಮಿ ಕಾಯ್ಬೇಕಾದಾಗ ಒಂದು ಎಮ್ಮಿ ತಪ್ಪಿಸ್ಕೊಂಡು ಹೋಗ್ಬಿಡ್ತ್ರಿ. ಅಮ್ಮಗ ಚಿಂತೆ ಚಲವಾತು. ಅಮ್ಮ ಈ ಹಾಡನ್ನ ರಿಮೇಕ್ ಹಾಡ್ಕೊಂತ ಹೊಂಟ್ಲು. ಇಲ್ಲೇ ಇಲ್ಲ ಎಲ್ಲೋ ನನ್ನ ಎಮ್ಮೆ ಕಾಣಿಯಾಗಿದೆ, ನಿನ್ನೆ ಮೊನ್ನೆವರೆಗೋ ಮೇಯೋ ಎಮ್ಮೆ ಕಾಣಿಯಾಗಿದೆ, ಹೇಳದೇನೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ. ಸೋಬಾನೆ ಪದ ಹಾಡ ಅಮ್ಮನ ಬಾಯಾಗ ಈ ಹಾಡು ಬರಾಕತ್ತವಂದ್ರ ಜನಪದವನ್ನು ಉಳಿಸೋದಕ್ಕೆ ಅಸಾಧ್ಯ ಬಂಧುಗಳೇ. ನೀವೆಲ್ಲರೂ ಮನಸ್ಸು ಮಾಡಿದರೆ, ಇಂಥ ಜಾತ್ರೆಗಳನ್ನು ಮಾಡಿದರೆ, ಜನಪದವನ್ನು ಉಪನ್ಯಾಸ ಮಾಡಿದರೆ ಜನಪದ ಉಳಿಯುತ್ತೆ ಅಂತಕ್ಕಂಥ ಮಾತನಲ್ಲಿ ಯಾವ ಸಂಶಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹಂಚಿಕೊಂಡು ಇವತ್ತು ಚಾಲುಕ್ಯ ಒಕ್ಕೂಟ ಭಾಳ ಪ್ರೀತಿಯಿಂದ ನಮ್ಮ ಪುರೋಹಿತ್ ಸರ್ ಅವರೆಲ್ಲ ಬಳಗ, ಇಡೀ ಒಕ್ಕೂಟ ಬಳಗ ನನ್ನನ್ನು ಕರೆಸ್ಕೊಂಡು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಜನಪದವನ್ನು ಮಕ್ಕಳಿಗೆ ಪರಿಚಯಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಒಬ್ಬ ಹಳ್ಳಿಗಾಡಿನ ಒಬ್ಬ ಹುಡುಗನನ್ನು ಕರೆಸಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಉತ್ತರ ಕರ್ನಾಟಕದ ಪರವಾಗಿ ದೊಡ್ಡ ಶರಣಾರ್ಥಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಬಂಧುಗಳೇ, ನನಗನ್ಸುತ್ತೆ ಒಂದು ದೊಡ್ಡ ಭಾವ ಇವತ್ತ ಉತ್ಪತ್ತಿ ಆಗಿದೆ. ಏನು ಭಾವ ಅಂದ್ರೆ, ಮಧ್ಯಾಹ್ನದ ಸಮಯವನ್ನು ತಾವು ಯಾರೂ ಮಿಸ್ ಮಾಡ್ಕೊಳ್ಬಾರ್ದು. ನಮ್ಮ ಸುರೇಶ್ ಕುಲಕರ್ಣಿ ಅಂತಕ್ಕಂಥ ದೊಡ್ಡ ನಾಡಿನ ಪಂಡಿತರು ಭಾಳ ಚಂದ ಮಾತಾಡ್ತಾರೆ, ಅದ್ಭುತವಾದ ತಾತ್ವಿಕತೆಯನ್ನು ಕೊಡ್ತಾರೆ ನಮಗೆ. ಹಾಗಾಗಿ ನನ್ನ ಕೊನೆಯ ಒಂದು ಹಾಡನ್ನು ಹೇಳೋದೇನಪ್ಪ ಅಂತಂದರೆ, ಒಬ್ಬ ಹೆಣ್ಮಗಳು ಹೇಳ್ತಾರ, ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು, ಒಳ್ಳೊಳ್ಳೆ ಅಡಿಗೆ ಮಾಡ ಚಂದೊಳ್ಳಿ, ಒಳ್ಳೊಳ್ಳೆ ಅಡಿಗೆ ಮಾಡ ಚಂದೊಳ್ಳಿ, ಮಾತಾಡನೆಂದರೆ ಮನೆ ದೂರ, ಸಂಬಳ ಬಿಡಲೇನಾ ನಿನಗಾಗಿ ಕೆಡಲೇನಾ. ಅವಾಗ ಹುಡುಗಿ ಹೇಳ್ತಾಳ, ಸಂಬಳ ಬಿಡಬ್ಯಾಡ ನನಗಾಗಿ ಕೆಡಬ್ಯಾಡ, ತಿಂಗಳಿಗೊಮ್ಮೆ ಬಂದೋಗ, ತಿಂಗಳಿಗೊಮ್ಮೆ ಬಂದೋಗ ಮಾವನ ಮಗನಿ, ತಿಂಗಳ ಪೂರ ಕಾಯುವೆನು, ಮಸ್ಕತ್ತ ಬಿಡಲೇನಾ ನಿನಗಾಗಿ ಬರಲೇನಾ, ಮಸ್ಕತ್ತ ಬಿಡಲೇನಾ ನಿನಗಾಗಿ ಬರಲೇನಾ. ಅಲ್ಲಿರುವ ನಿಮ್ಮ ಪ್ರೇಯಸಿನೋ ನಿಮ್ಮ ಹೆಂಡ್ತಿನೋ ಯಾರೋ ಹೇಳ್ತಾರೆ, ಮಸ್ಕತ್ತ ಬಿಡಬ್ಯಾಡ ನನಗಾಗಿ ಕೆಡಬ್ಯಾಡ, ತಿಂಗಳಿಗೊಮ್ಮೆ ಬಂದೋಗ, ತಿಂಗಳಿಗೊಮ್ಮೆ ಬಂದೋಗ ನನ್ನ ರಾಯ, ತಿಂಗಳ ಪೂರ ಕಾಯುವೆನು, ತಿಂಗಳ ಪೂರ ಕಾಯುವೆನು ಅನ್ನುವ ಈ ಜನಪದ ಉಳಿಬೇಕು.
ಜನಪದ ಬೆಳಿಬೇಕು, ಜನಪದ ಸಾಕ್ಷಿ ಪ್ರಜ್ಞೆ ಆಗಲಿ ಅಂತ ಹೇಳ್ತಾ 9 ವರ್ಷದ ಹಿಂದೆ ಗಿರೀಶ್ ಕುಲಕರ್ಣಿ ಅಂತವರಿದ್ದಾರೆ, ಅವರು ನಮ್ಮನ್ನು ಸಲಾಲಕ್ಕೆ ಕರೆಸಿದ್ರು. ಆದರೆ 9 ವರ್ಷದ ನಂತರ ಮಸ್ಕತ್ಗೆ ಬಂದೀನಿ. ಈ ಚಾಲುಕ್ಯ ಕೂಟದ ಆ 10 ಮಂದಿಗೆ ನಿಮ್ಮ ಚಪ್ಪಾಳೆಗಳು ಬರಲಿ. ಅವರೆಲ್ಲರೂ ಇಡೀ ಬಳಗ, ಎಲ್ಲ ಬಳಗ ಪ್ರೀತಿಯಿಂದ ಕರೆಸಿದ್ದಾರೆ. ನಾನು ನಮ್ಮ ಕುಲಕರ್ಣಿ ಸರ್, ನಮ್ಮ ಉಮೇಶ್ ಸರ್ ಜೊತೆಯಾಗಿ ಬಂದಿದ್ದೇವೆ. ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಳ್ಳಿ ಒಳಗಡೆ ನಾನು 5ನೇ ಕ್ಲಾಸಿಗೆ ಶಾಲೆಗೆ ಬಂದವನು, 5ನೇ ಕ್ಲಾಸಿಗೆ ಶಾಲೆಗೆ ಬಂದವನು. ಆದರೆ ಇವತ್ತ ಜನಪದ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಹಾರೈಕೆ, ಶಿಕ್ಷಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಕಲಿಸಿದ ಗುರುಗಳು ನಾರಾಯಣಪ್ಪ ಬಿಸ್ನಳ್ಳಿ ಅಂತಕ್ಕಂಥ ಗುರುಗಳು ಬಾರದೇ ಹೋಗಿದ್ದರೆ ಇವತ್ತು ಮಸ್ಕತ್ನಾಗಿ ನಿಂತ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಈ ವೇದಿಕೆ ಮೂಲಕ ನಾನು ಕಲಿಸಿದ ಎಲ್ಲ ಗುರುಗಳಿಗೂ ನಾನು ಶರಣಾರ್ಥಿಯನ್ನು ಹಂಚಿಕೊಳ್ತೀನಿ ಬಂಧುಗಳೇ. ಹಾಗಾಗಿ ಸದಾ ಈ ಜನಪದವನ್ನು ಉಳಿಸೋಣ, ಜನಪದವನ್ನು ಬೆಳೆಸೋಣ. ಕನ್ನಡದ ಅಸ್ಮಿಯತೆ ಉಳಿಬೇಕಾದ್ರೆ ನಿಮ್ಮೆಲ್ಲರ ಪ್ರೀತಿ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ, ನನ್ನ ಮಗ ಜಯವಂತನಾಗಿ ಬರಲಿ ಅಂತಕ್ಕಂಥ ಮಾತನ್ನು ಜನಪದ ತಾಯಿ ಹೆಂಗೆ ಹಾಡ್ತಾಳೋ, ಎಲ್ಲೇ ಇದ್ರೂ ಹೊರನಾಡ ಕನ್ನಡಿಗರು ಸದಾ ಖುಷಿಯಿಂದ ಇರ್ರಿ, ಸದಾ ನಾಡಿನ ಬಗ್ಗೆ ಪ್ರೀತಿಯಿಂದ ಇರ್ರಿ ಅಂತಕ್ಕಂಥ ಒಂದು ಭಾವವನ್ನು ತಾಳ್ತಾ, ಜನಪದ ಹಸಿರಾಗಲಿ, ಜನಪದ ಉಸಿರಾಗಲಿ, ಜನಪದ ಮೂಲಗುಂಪಾದರೆ ಮಾನವ ಜನಾಂಗ ಮೂಕಾದಂತೆ ಎನ್ನುವ ಭಾವವನ್ನು ತಾಳ್ತಾ, ಈ ಜನಪದ ನುಡಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಈ ವೇದಿಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲ ಕನ್ನಡದ ಮನಸ್ಸುಗಳಿಗೂ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳನ ನಮಸ್ಕಾರಗಳು. ಮತ್ತೆ ಭೇಟಿಯಾಗೋಣ, ಮತ್ತೆ ಸಿಗೋಣ, ಮತ್ತೆ ಜನಪದದ ಜೈಂಕಾರ ಅದು ಬೆಳೀತಾ ಹೋಗಲಿ, ಅದು ಆ ಒಂದು ಅದ್ಭುತವಾದ ದೀಪ ಬೆಳಗ್ತಾ ಹೋಗಲಿ ಅಂತಕ್ಕಂಥ ಭಾವವನ್ನು ಹೇಳ್ತಾ, ಸರ್ವರಿಗೂ ಶರಣಾರ್ಥಿ. ಆತ್ಮೇಲೆ ನನಗೋಸ್ಕರ ಈ ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ನಮಸ್ಕಾರ, ವಂದನೆಗಳು. ಮತ್ತೆ ಸಿಗ್ತೀನಿ. ಜಾನಪದ ಕಲೆಗೆ ಅಜ್ಞಾನವನ್ನು ಅಳಿಸಿ ವಿವೇಕವನ್ನು ಕಲಿಸಿಕೊಡುವಂಥ ಶಕ್ತಿ ಇದೆ ಎನ್ನುವುದನ್ನು ಮಧ್ಯದಲ್ಲಿ ಹಾಸ್ಯದ ಹಾಡುಗಳ ಮೂಲಕ ತಿಳಿಸಿಕೊಟ್ಟಂಥ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರಿಗೆ ಧನ್ಯವಾದಗಳು. ಇವರಿಗೆ ಮತ್ತೊಮ್ಮೆ ಸಭಿಕರಿಂದ ಜೋರಾದ ಚಪ್ಪಾಳೆ ಬರಬೇಕು.